ಸ್ನೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಾರತೀಯ ತತ್ವಶಾಸ್ತ್ರದ ಕ್ರೀಮ್ ಅಷ್ಟೇ ಅಲ್ಲ, ಭಾರತೀಯ ತತ್ವಶಾಸ್ತ್ರದ ಅತ್ಯಂತ ಕ್ಲಿಷ್ಟವಾದಂತಹ ಪ್ರಮೇಯಗಳನ್ನು ಜಡಭರತ ರಘುಗಣನಿಗೆ ಹೇಳ್ತಾ ಇದ್ದಾನೆ. ಅತ್ಯಂತ ಕ್ಲಿಷ್ಟವಾದ ಪ್ರಮೇಯಗಳು ವಾಸ್ತವಿಕವಾಗಿ ಇವೆಲ್ಲ. ಇವು ಜೀರ್ಣ ಆಗೋದು ಬಹಳ ಕಷ್ಟ, ಅಜೀರ್ಣ ಆಗೋದು ಸುಲಭ ಅಷ್ಟೇ. ಮತ್ತೇನು ಕಷ್ಟ ಅಂದರೆ ಕೇಳಿದವರಿಗೆ ಅಜೀರ್ಣ ಆಗೋದು ಸುಲಭ, ಜೀರ್ಣ ಆಗೋದು ಕಷ್ಟ. ಮನಸ್ಸಿನ ಆಟಗಳು ಇಡೀ ಬದುಕಿನಲ್ಲಿ ಆ ಮೂರು ಗುಣಗಳ ಪ್ರಭಾವ, ಯಾವತ್ತೋ ಒಮ್ಮೆ ಸತ್ವಗುಣ, ಇನ್ನೊಮ್ಮೆ ರಜೋಗುಣ, ಒಮ್ಮೆ ತಮೋಗುಣ, ಈ ಮೂರು ಗುಣಗಳ ಪ್ರಭಾವ ಮನಸ್ಸಿನ ಮೇಲಾಗಿ ಆ ಮನಸ್ಸು ಆಯಾ ಗುಣಗಳ ಪ್ರಭಾವಕ್ಕೆ ತಕ್ಕಂತೆ ಹಾರಾಡ್ತಾ ಸತ್ವಗುಣದಲ್ಲಿ ಒಳ್ಳೆಯದರ ಬಗ್ಗೆ ಯೋಚನೆ, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಓದಬೇಕು, ಒಳ್ಳೆಯವನಾಗಿ ಬದುಕಬೇಕು ಅನ್ನುವಂಥ ಯೋಚನೆ. ರಜೋಗುಣದಲ್ಲಿ ಏನಾದರೂ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ಆದರೂ ನಾನು ಪಾಪ್ಯುಲರ್ ಆಗಬೇಕು, ನಾನು ದುಡ್ಡು ಗಳಿಸಬೇಕು, ನಾನು ಮಜಾ ಮಾಡಬೇಕು ಅಂತಕ್ಕಂಥ ಯೋಚನೆ. ಹೀಗೆ ಒಂದೊಂದು ಸಂದರ್ಭದಲ್ಲಿ ಮನಸ್ಸು ಒಂದೊಂದು ರೀತಿಯಿಂದ ನಮ್ಮನ್ನು ಆಡಿಸ್ತಾ ಇರುತ್ತೆ. ಇದನ್ನು ಪ್ರತಿಯೊಂದನ್ನು ಮನುಷ್ಯ ಐಡೆಂಟಿಫೈ ಮಾಡಿಕೊಂಡು ನಾನು ಹೀಗೆ ಯೋಚನೆ ಮಾಡಿದೆ, ಇದು ನನ್ನ ಯೋಚನೆ, ನನ್ನಿಂದ ಹೀಗಾಯಿತು, ನಾನು ಮಾಡಿದೆ ಅಂತ ತಿಳ್ಕೊಂಡಿರ್ತಾನೆ. ಅವನು ಅದನ್ನು ಒಬ್ಬ ಸಾಕ್ಷಿಯಾಗಿ ನಿಂತು ನೋಡಲಿಕ್ಕೆ ಕಲಿಬೇಕು ಅಂತಾನೆ. ಬಿ ಆನ್ ಅಬ್ಸರ್ವರ್. ಯಾವುದಕ್ಕೆ? ಹೊರಗಿನ ಪ್ರಪಂಚಕ್ಕಲ್ಲ, ನಿನ್ನ ಒಳಗಿನ ಅಸ್ತಿತ್ವಕ್ಕೆ ನೀನು ಒಬ್ಬ ಅಬ್ಸರ್ವರ್ ಆಗಿ ನೋಡುವಂತ. ಆ ಪ್ರೇಕ್ಷಕನಾಗಿ ನೀನೊಬ್ಬ ತಟಸ್ಥ ಪ್ರೇಕ್ಷಕನಾಗಿ ನಿನ್ನನ್ನೇ ನೋಡು. ಆವಾಗ ಈ ಮನಸ್ಸಿನ ಒಳಗಿನ ಆಟಗಳು, ಈ ಹಾರಾಟಗಳು, ಈ ಜನರ ಒಬ್ಬೊಬ್ಬ ಮನುಷ್ಯನಲ್ಲಿರುವ ಅಹಂಕಾರಗಳು ಏನು, ಅವನು ಬೀಗೋದೇನು, ತಾನು ಮಹಾ ದೊಡ್ಡ ಮನುಷ್ಯ ಅನ್ನುವ ಭ್ರಮೆ ಏನು, ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿಗಳೇನು, ತಿರಸ್ಕಾರಗಳೇನು, ಇದೆಲ್ಲವೂ ನಿನ್ನನ್ನೇ ನೀನು ಒಬ್ಬ ಪ್ರೇಕ್ಷಕನಾಗಿ ನೋಡಿದರೆ ಇವೆಲ್ಲ ಈ ನಾಟಕಗಳನ್ನು ನೋಡಿ ನಿನ್ನ ಬದುಕನ್ನು ನೋಡಿ ನೀನೇ ಎಂಜಾಯ್ ಮಾಡಬಹುದು ಅಂತ. ಇದು ನಿನಗೆ ಸಂಬಂಧವೇ ಇಲ್ಲದೆ ನಿನ್ನೊಳಗೆ ನಡೆಯುವ ಒಂದು ದೊಡ್ಡ ಡ್ರಾಮಾ. ಇಟ್ಸ್ ಎ ಮೆಂಟಲ್ ಪ್ಲೇ, ಇಟ್ಸ್ ಎ ಸೈಕಲಾಜಿಕಲ್ ಡ್ರಾಮಾ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮನಸ್ಸಿನ ನಾಟಕ ಇದು. ಇದನ್ನು ನೀನು ಬೇರೆಯಾಗಿ ನಿಂತು ನೋಡು, ಆವಾಗ ಗೊತ್ತಾಗತ್ತೆ. ಅಲ್ಲ, ಇದು ಎಲ್ಲರ ಜೀವನದಲ್ಲೂ ಉಂಟಲ್ಲ, ಇದನ್ನು ಪಾರಾಗೋದು ಹೇಗೆ ಅಂತ. ನೀವು ಸುಮ್ಮನೆ ನಾಟಕ ನಾಟಕ ಅಂತೀರಿ, ನಾವು ನಾಟಕ ನೋಡ್ತಾನೇ ಇದ್ದೇವೆ. ನಾಟಕ ಮುಗಿಯೋದು ಯಾವಾಗ, ನಾವು ಮನೆ ಹೋಗೋದು ಯಾವಾಗ? ಕನಿಷ್ಠ ಇಂಟರ್ವೆಲ್ ಆದರೂ ಯಾವಾಗ ಹೇಳಿ? ಆ ಮಧ್ಯೆಲ್ಲಾದ್ರೂ ನಾವು ನಾಟಕ ನೋಡಿದ ಮಧ್ಯೆಲ್ಲ ಒಂಚೂರು ಅದನ್ನು ಬಿಡುಗಡೆ ಪಡೀತೇವೆ. ಇದರ ಬಿಡುಗಡೆ ಯಾವಾಗ? ಈ ಮನಸ್ಸಿನ ಮಂಗತನ, ಹುಚ್ಚು. ಆ ಹುಚ್ಚು ಮನಸ್ಸಿನ ಕುಣಿತಕ್ಕೆ ತಕ್ಕಂತೆ ನಾವು ಬೀಗೋದು, ನಮ್ಮ ಅಹಂಕಾರಗಳು, ನಮ್ಮ ಎಲ್ಲ ಬದುಕಿನ ಮುಖಗಳು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ರೀತಿಯ ಟಿವಿ, ಠೇಂಕಾರ, ಬಿಗುಮಾನ, ಅಹಂಕಾರಗಳು ಇದ್ದೇ ಇರ್ತವೆ. ಅದು ಎಲ್ಲ ಮನಸ್ಸಿನ ಆಟಗಳು, ಆತ್ಮಕ್ಕೆ ಸಂಬಂಧಪಟ್ಟದಲ್ವೇ ಅಲ್ಲ. ಯಾಕಂದ್ರೆ ಆತ್ಮಕ್ಕೆ ಯಾವ ಸಂಬಂಧವೂ ಇಲ್ಲ. ಇದನ್ನು ಯಾವಾಗ ಈ ಎಚ್ಚರ ಬಂದು ನಾವು ಇದನ್ನು ಪಾರಾಗುವುದು ಹಾಗೆ? ಪಾರಾಗುವುದಕ್ಕಾಗೋದಿಲ್ಲ. ಆದರೆ ಒಂದು ಸಂಗತಿ, ನಾಟಕವನ್ನು ನೋಡಿ ನಾಟಕ ಅಲ್ಲ ನಿಜ ಜೀವನ ಅಂತ ನೀನು ತಿಳ್ಕೊಂಡಿದ್ದೀಯಲ್ಲ, ಅದನ್ನು ನಾಟಕ ಅಂತ ತಿಳ್ಕೊಂಡು ನೋಡ್ಲಿಕ್ಕೆ ಬರುತ್ತೆ ಅಷ್ಟೇ, ಪಾರಾಗುವುದಕ್ಕಾಗೋದಿಲ್ಲ. ಆದರೆ ನಾಟಕ ಅಂತ ಎಚ್ಚರ ಬಂದರೆ ಪಾರಾದ ಹಾಗೆಯೇ.
ಅದೇ ರಿಯಲ್ ಲೈಫ್ ಅಂತ ತಿಳ್ಕೊಳ್ಳೋದ್ರ ಬದಲು ಅದೊಂದು ನಾಟಕ ಅಂತ ಇಷ್ಟು ಎಚ್ಚರ ಬಂದರೆ ತಾನಾದ ಹಾಗೆ ಯಾಕೆಂದ್ರೆ ನೋಡಿ, ನಾಟಕದ ಒಂದು ದೃಶ್ಯ ಅದು ರಿಯಲ್ ಅಂತ ತಿಳ್ಕೊಂಡ್ರೆ ಆಗ್ತಕ್ಕಂಥ ದುಃಖವೇ ಬೇರೆ. ದುಃಖ ಆಗತ್ತೆ, ಅಲ್ಲಿ ಯಾರು ಸೀತೆಯನ್ನ ರಾವಣ ಅಪಹಾರ ಮಾಡಿದ ಅನ್ನೋವಾಗ ದುಃಖ ಆಗತ್ತೆ. ಅದು ರಿಯಲ್ ಅಂತಾದರೆ, ಅದು ನಾಟಕ ಅಂತಾದರೆ ಅದನ್ನ ಆ ಸೀತೆಯನ್ನ ರಾವಣ ಅಪಹಾರ ಮಾಡಿದ್ದನ್ನು ಎಷ್ಟು ನ್ಯಾಚುರಲ್ ಆಗಿ ಅಭಿನಯಿಸಿದ ಅಂತ ಖುಷಿ ಆಗತ್ತೆ. ಒಂದೇ ಸಂಗತಿ ಅದು ರಿಯಲ್ ಅಂತ ತಿಳ್ಕೊಂಡ್ರೆ ದುಃಖ ಕೊಡುತ್ತೆ, ಅದು ನಾಟಕ ಅಂತ ತಿಳ್ಕೊಂಡ್ರೆ ಎಂಜಾಯ್ ಮಾಡ್ಬೋದು. ಹಾಗೆ ಈ ಮನಸ್ಸಿನ ಒಳಗೆ ನಡೆಯುವಂತಹ ನಾಟಕವನ್ನ ನೀನು ಒಬ್ಬ ಪ್ರೇಕ್ಷಕನಾಗಿ ನೋಡ್ಲಿಕ್ಕೆ ಅಭ್ಯಾಸ ಮಾಡಿದರೆ ನಿನ್ನ ಜೀವನದ ಎಲ್ಲ ಹಂತಗಳನ್ನು ನೀನು ಎಂಜಾಯ್ ಮಾಡಬಹುದು. ಆದರೆ ಈ ನಾಟಕ ನಡೆದೇ ನಡೀತೆ. ತಾವಾನ್ ಅಯಂ ವ್ಯವಹಾರ ಸದಾ ವೈ. ಆ ವ್ಯವಹಾರ ಉಂಟಲ್ಲ, ನಾನು ನನ್ನದು, ನಾನು ನನ್ನದು, ಇದು ಯಾರತ್ರ ಕೇಳಿದ್ರು ಇದು ಭಯಾನಕ. ಇದು ಪ್ರತಿಯೊಬ್ಬನಿಗೂ ನಾನು ಅನ್ನತಕ್ಕಂಥದ್ದು ಒಂದು ಈಗೋ, ನನ್ನಿಂದ ಆಯಿತು ಅಂತ. ಪ್ರತಿಯೊಬ್ಬ ಮನುಷ್ಯನೂ ಸಾಮಾನ್ಯ ಮಟ್ಟಿಗೆ ಒಂದೊಂದು ಮನೆಗೂ ಹೋಗಿ ಆ ಮನೆಯಲ್ಲಿ ಯಜಮಾನನ ಹತ್ರ ಮಾತಾಡಿ ಅವನು ಹೇಳ್ತಾನೆ, ಈ ಮನೆಯಲ್ಲಿ ನಾನಿರೋದಕ್ಕಾಯಿತು, ಇದಿದ್ರೆ ಏನೇನೋ ಆಗಿಬಿಡ್ತಿತ್ತು ಅಂತ. ಅಂದರೆ ಪ್ರಪಂಚದ ಎಲ್ಲ ಆಗು ಹೋಗುಗಳಿಗೆ ತಾನೇ ರೆಸ್ಪಾನ್ಸಿಬಲ್ ಅಂತ ಪ್ರತಿಯೊಬ್ಬನು ತಿಳ್ಕೊಂಡಿರ್ತಾನೆ. ನಾನು ಇರೋದಕ್ಕಾಯಿತು, ಇಲ್ಲದ್ರೆ ಏನೇನೋ ಆಗಿಬಿಡ್ತಿತ್ತು ಈ ಮನೆಯಲ್ಲಿ ಅಂತಾನೆ ಯಜಮಾನ. ಅವನು ಸ್ವಲ್ಪ ಆಚೆ ಹೋದ್ಮೇಲೆ ಅವನ ಮಿಸ್ಸೆಸ್ ಹತ್ರ ಕೇಳಿ, ಅವಳು ಹೇಳ್ತಾಳೆ, ನಮ್ಮ ಯಜಮಾನಿಗೆ ಏನು ತಿಳಿಯೋದಿಲ್ರಿ, ನಾನು ಇರೋದಕ್ಕಾಯ್ತು, ಏನೋ ಸುಧಾರಿಸ್ಕೊಂಡು ಹೋಗ್ತಾ ಇದ್ದೇನೆ ಅವರನ್ನ, ಅವ್ರು ಏನೂ ಗೊತ್ತಾಗೋಲ್ಲ, ಓದಾಳ ಅಂತ ಹೇಳ್ತಾ. ಇವು ಅಂದರೆ ಪ್ರತಿಯೊಬ್ಬರಿಗೆ ಏನು ಈಗೋ ಅಂದರೆ ಪ್ರತಿಯೊಂದು ಹೆಣ್ಣು ತಿಳ್ಕೊಳ್ತಾಳೆ ಈ ಮನೆ ವ್ಯವಸ್ಥೆ ನನ್ನಿಂದ, ಗಂಡಸರಿಗೆ ಏನೂ ಗೊತ್ತಿಲ್ಲ. ಪ್ರತಿಯೊಬ್ಬ ಗಂಡು ತಿಳ್ಕೊಂಡಿರ್ತಾನೆ ಈ ವ್ಯವಸ್ಥೆ ಎಲ್ಲ ನನ್ನಿಂದ, ಹೆಂಗಸರಿಗೆ ಏನೂ ಗೊತ್ತಿಲ್ಲ. ಮಕ್ಕಳು ತಿಳ್ಕೊಂಡಿದ್ದ ಇಬ್ಬರು ಮುದುಕರು, ಇವು ಏನೂ ತಿಳಿದಿಲ್ಲ ನನ್ನಿಂದ ಅಂತ. ಸೊ ಎವ್ರಿಬಡಿ ಥಿಂಕ್ಸ್ ದಟ್ ಇಟ್ ಈಸ್ ಬಿಕಾಸ್ ಆಫ್ ಮೀ. ಇದು ನನ್ನದು, ನಾನು ಕರ್ತ, ನನ್ನಿಂದ ಪ್ರಪಂಚ ನಡೀತಾ ಇದೆ. ಇದನ್ನೇ ತಾವಾನಯಂ ವ್ಯವಹಾರ ಸದಾ ವೈ. ಈ ವ್ಯವಹಾರ ನಿರಂತರವಾಗಿ ನಡೀತಾ ಇದೆ ಒಳಗೆ. ಮನುಷ್ಯ ಇದಕ್ಕೆ ದಾಸನಾಗಿ ಈಗೋ, ಪ್ರತಿಯೊಬ್ಬನಿಗೂ ಈಗೋ, ಏನು ಮಾಡಿದ್ರೂ ಹೋಗೋಲ್ಲ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ನೋಡಿದಾಗ, ಯಾಕೆ ಗೊತ್ತಾ, ಒಮ್ಮೊಮ್ಮೆ ಈ ಮನುಷ್ಯರನ್ನು ನೋಡಿದಾಗ ಅಯ್ಯೋ ಪಾಪವೇ ಅಂತ ಅನಿಸುತ್ತೆ. ಈ ಈಗೋ ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳು ಎಷ್ಟೋ ಮೇಲು, ಇವುಗಳದು ಈ ಈಗೋ, ತನ್ನದು ಅಹಂಕಾರ, ಸಿಟ್ಟು, ಸೆಡವುಗಳು, ಈ ಮನುಷ್ಯರ ನೀಚ ಬುದ್ಧಿಗಳನ್ನು ನೋಡಿದರೆ ಅನೇಕ ಮನುಷ್ಯರಿಗಿಂತ ಪ್ರಾಣಿಗಳು ವಾಸಿ. ಅವುಗಳಿಗೆ ಈಗೋ ಇಲ್ಲ, ನನ್ನದು ಅಂತ ಅಹಂಕಾರ ಇಲ್ಲ, ನನ್ನಿಂದಲೇ ಸೂರ್ಯೋದಾಗುವುದು, ನನ್ನಿಂದಲೇ ಸೂರ್ಯಾಸ್ತ ಆಗುವುದು ಅನ್ನೋ ಭ್ರಮೆ ಇಲ್ಲ, ಏನೂ ಇಲ್ಲ, ಸಿಂಪಲ್ ಆಗಿ ಬದುಕ್ತಾವೆ ಅಷ್ಟೇ. ಈ ಮನುಷ್ಯರಿಗೆ ಒಂದು ಅಹಂಕಾರ, ಮಮಕಾರಗಳು, ಅದರಿಂದ ಆಡತಕ್ಕಂಥ ನಾಟಕಗಳು, ಸುಳ್ಳುಗಳು, ಒಬ್ಬೊಬ್ಬರತ್ತ ಒಂದೊಂದು ರೀತಿ ಪ್ರದರ್ಶನ ಮಾಡಿಕೊಂಡು ನಮ್ಮ ಹೆಗ್ಗಳಿಕೆಯನ್ನು ನಾವು ಎಸ್ಟಾಬ್ಲಿಷ್ ಮಾಡಿಕೊಳ್ಳೋದು, ಇದೆಲ್ಲ ವಿಚಿತ್ರ ಮನುಷ್ಯರಲ್ಲಿ ಮಾತ್ರ ನಾಡಬಹುದಾದಂಥ ಹೊಲಸು ದುರ್ಗುಣಗಳು. ಅಂದರೆ ವಾಕರಿಕೆ ಬರುವಂಥ ಹೊಲಸು ಗುಣಗಳೆಲ್ಲ ಮನುಷ್ಯರಲ್ಲಿವೆ. ಅಂದ್ರೆ ಎಷ್ಟೋ ಸಂದರ್ಭ ಆ ಬಿಗುಮಾನ ಮಾಡಿಕೊಂಡು ಹೀಗೆ ನಿಂತಿರ್ತಾವಲ್ಲ ದೆವ್ವಗಳಂತೆ, ಅಂಥ ಮನುಷ್ಯರು ನೋಡಿದಾಗ ವಾಕರಿಕೆ ಬರುತ್ತೆ. ತಮ್ಮ ಅಸ್ತಿತ್ವದ ಬಗ್ಗೆ ಎಚ್ಚರ ಇಲ್ಲದಂತಹ ಮನುಷ್ಯರು ಇರ್ತಾರೆ. ಅವಾಗ ಅವಳು ನೋಡಿದ್ರೆ ಹೇಸಿಗೆ ಆಗತ್ತೆ. ಅಂದರೆ ತಾವಾನಯಂ ವ್ಯವಹಾರ ಸದಾವೈ. ಆದರೆ ಈ ವ್ಯವಹಾರ ನಿರಂತರ ನಡೀತಾ ಇದೆ, ಸದಾವೈ. ಯಾಕಂದ್ರೆ ಮತ್ತೆ ವೈ ಅಂತಾರೆ. ವೈ ಅಂದರೆ ನಿಮಗೂ ಗೊತ್ತಲ್ವಾ, ಈ ವ್ಯವಹಾರ ನಿರಂತರ ಇದೆ ಅನ್ನೋದನ್ನು ನಾನು ಹೇಳಬೇಕಾ, ಯಾವುದಾದ್ರೂ ಸೈಕಾಲಜಿಸ್ಟ್ ಹೇಳಬೇಕಾ? ಎವ್ರಿಬಡಿ ನೋಸ್ ಇಟ್. ಇದರಿಂದ ಪಾರಾಗಿ ಆತ್ಮ ಸಮೀಕ್ಷೆ ಮಾಡಿಕೊಂಡು ಬದುಕುವವನು ಬಹಳ ವಿರಳ. ಈಗ ಒಂದು ಸಂದೇಹ ಬಂತು ಈ ರಹುಗಣನಿಗೆ. ರಹುಗಣನಿಗೆ ಬಂದ ಸಂದೇಹ ನಿಮಗೂ ಕೆಲವರಿಗೆ ಬರಬಹುದು. ನೀವು ಮನಸ್ಸಿನಲ್ಲೇ ಈಗ ಸಂದೇಹ ಪ್ರಶ್ನೆ ಮಾಡಿಕೊಂಡು ಯಾಕೆ ಹೀಗೆ ಅಂತ ನಿಮ್ಮೊಳಗೆ ನೀವು ಪ್ರಶ್ನೆ ಮಾಡಿಕೊಂಡು ಗೊಂದಲ ಮಾಡಿಕೊಂಡಿರಬಹುದು. ಏನು ಅಂದರೆ ಇದೆಲ್ಲ ಮನಸ್ಸಿನ ಆಟ ಅಂತ ಹೇಳಿದರು. ಈಗ ಮನಸ್ಸು ಅಂತಂದರೆ ಮನಸ್ಸಿನ ಆಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಮನಸ್ಸು ಅನ್ನೋದು ಒಂದು ಜಡವಾದ ವಸ್ತು ಅಲ್ವಾ. ಇಟ್ ಈಸ್ ಎ ಕಂಪ್ಯೂಟರ್. ಅದನ್ನು ಪ್ಲೇ ಮಾಡೋರು ನಾವೇ ಅಲ್ವಾ. ಅದರಿಂದ ನಮ್ಮದೇ ಆಟ ಆಯ್ತಲ್ಲ, ಮನಸ್ಸಿನ ಆಟ ಆಗೋದು ಹಾಗೆ. ಕಂಪ್ಯೂಟರನ್ನು ಪ್ಲೇ ಮಾಡೋರು ನಾವೇ ಅಲ್ವಾ. ಅದನ್ನ ಇದೆಲ್ಲ ಮನಸ್ಸು ನಮ್ಮನ್ನು ಕುಣಿಸುತ್ತೆ, ಮನಸ್ಸೇನು ಕುಣಿಸುತ್ತೆ, ನಾವು ಬೇಕಾದಾಗ ಮನಸ್ಸನ್ನು ಪ್ಲೇ ಮಾಡ್ತಾ ಇರೋದು. ಅದನ್ನು ನಮ್ಮ ಬುದ್ಧಿ ಇಲ್ಲದೆ ನಮಗೆ ವಿರುದ್ಧವಾಗಿ ಅದನ್ನು ಪ್ಲೇ ಮಾಡ್ಬೋದು. ಬಟ್ ಆ ಕಂಪ್ಯೂಟರ್ಗೆ ಫೀಡ್ ಮಾಡಿದವರು ನಾವೇ, ಪ್ಲೇ ಮಾಡೋರು, ರಿಸಲ್ಟ್ ಪಡೆಯುವವರು ನಾವೇ ಅಲ್ವಾ. ಆದ್ದರಿಂದ ಮನಸ್ಸು ನಮ್ಮನ್ನು ಕುಣಿಸುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ ಅದು ಕೇಳಿದರು. ಹೌದು, ಮನಸ್ಸು ಜಡ.
ಮನಸ್ಸನ್ನು ಆಪರೇಟ್ ಮಾಡೋರೊಬ್ಬರು ಇದ್ದಾರೆ. ಅದು ನೀನಲ್ಲ ಮನಸ್ಸನ್ನು ಕಂಪ್ಯೂಟರ್ ಆಪರೇಟ್ ಮಾಡೋನು. ಯಾಕೆಂದ್ರೆ ಅವು ಕಂಪ್ಯೂಟರ್ ಆಪರೇಟ್ ಮಾಡೋ ಒಬ್ಬ ಇದ್ದಾನೆ, ನೀನು ಅದರ ಫಲಭಾಗಿ. ಹೌದು, ನೀನು ಆಪರೇಟ್ ಮಾಡ್ತಾ ಇಲ್ಲ. ನೋಡಿ, ನಮ್ಮ ದೇಹದಲ್ಲಿ ತುಂಬಾ ಕಂಪ್ಯೂಟರ್ಗಳಿವೆ. ಇವಾಗ ಮನಸ್ಸು ಒಂದು ಕಂಪ್ಯೂಟರು, ಕಣ್ಣು ಒಂದು ಕಂಪ್ಯೂಟರು, ಕಿವಿ ಒಂದು ಕಂಪ್ಯೂಟರು, ತುಂಬಾ ಕಂಪ್ಯೂಟರ್ಗಳಿವೆ. ನಾಲಿಗೆ ಒಂದು ಕಂಪ್ಯೂಟರು, ಇವೆಲ್ಲವೂ ಕಂಪ್ಯೂಟರ್ಗಳಲ್ವ. ನಾಲಿಗೆ ಪ್ರಪಂಚದಲ್ಲಿ ಎಷ್ಟು ಬಗೆಯ ರಸಗಳಿವೆ, ರುಚಿಗಳು, ಟೇಸ್ಟ್, ಲಕ್ಷ ಲಕ್ಷ ಬಗೆಯ. ಖಾರ ಒಂದೇ ಥರ ಅಂತ ಇಟ್ಕೊಳ್ಳಿ ಬೇಡ, ಕಹಿ ಒಂದೇ ಥರ ಅಂತ ಇಟ್ಕೊಳ್ಳಿ ಬೇಕಾದರೆ. ಉಪ್ಪು ಒಂದೇ ಥರ, ಹುಳಿ ಒಂದೇ ಥರ, ಉಪ್ಪು, ಹುಳಿ, ಖಾರ, ಕಹಿ ಇದೆಲ್ಲ ಒಂದೇ ಥರ ಇಟ್ಕೊಳ್ಬೋದು ನೀವು. ಆದರೆ ರಸಗಳಲ್ಲಿ ಇಂಪಾರ್ಟೆಂಟ್ ರಸ ಯಾವುದು ಗೊತ್ತುಂಟ? ಇಂಡಿಪೆಂಡೆಂಟ್ ರಸ. ಉಳಿದದ್ದು ಯಾವುದು ಇಂಡಿಪೆಂಡೆಂಟ್ ರಸ ಅಲ್ಲ. ಸಿಹಿ ಅನ್ನೋದು ಇಂಡಿಪೆಂಡೆಂಟ್ ರಸ. ಯಾಕೆಂದ್ರೆ ಬರೀ ಉಪ್ಪು ರಸ. ಹೌದು, ಬರೀ ಉಪ್ಪು ತಿನ್ಲಿಕ್ಕಾಗತ್ತಾ? ಬರೇ ಹುಳಿ ತಿನ್ಲಿಕ್ಕಾಗತ್ತಾ? ಎಲ್ಲ ಅದನ್ನು ಒಟ್ಟಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಒಂದು ಬೆರಕೆ ಮಾಡಿದಾಗ ಅದರ ಒಂದು ಕಾಂಬಿನೇಷನ್ನಲ್ಲಿ ಒಂದು ಟೇಸ್ಟ್ ಕ್ರಿಯೇಟ್ ಆಗುತ್ತೆ. ಅದು ಇಂಡಿಪೆಂಡೆಂಟ್ ರಸ ಅಲ್ಲ. ಸಿಹಿ ಹಾಗಲ್ಲ, ಹಣ್ಣು, ಅದಕ್ಕೆ ಏನು ಬೆರಕೆ ಮಾಡೋದು ಬೇಡ, ಬರೀ ಹಣ್ಣು ತಿನ್ನು. ಸಿಹಿ ಅನ್ನೋದು ಇಂಡಿಪೆಂಡೆಂಟ್ ರಸ. ಉಳಿದ ರಸ ಬಿಡಿ, ಉಳಿದಲ್ಲೂ ಡಿಫರೆನ್ಸಸ್ ಇದೆ, ಇಲ್ಲ ಅಂತಲ್ಲ. ಹುಳಿಯಲ್ಲಿ ಒಂದೇ ಥರ ಹುಳಿ ಅಲ್ಲವಲ್ಲ, ಅದು ಬಿಡಿ. ಆದರೆ ಸಿಹಿಯ ವೆರೈಟಿ ಯೋಚನೆ ಮಾಡಿ. ಎಷ್ಟು ಬಗೆಯ ಸಿಹಿ ಇದೆ ಪ್ರಪಂಚದಲ್ಲಿ? ಎಷ್ಟು ಹಣ್ಣುಗಳಿವೆಯೋ ಅಷ್ಟು ಬಗೆಯ ಸಿಹಿ. ಒಂದೇ ಮಾರದ ಮಾವಿನ ಹಣ್ಣಿನಲ್ಲಿ ಒಂದು ಹಣ್ಣಿನ ರುಚಿ ಇನ್ನೊಂದು ಹಣ್ಣಿನಲ್ಲಿ ರುಚಿಗೂ ವ್ಯತ್ಯಾಸ ಇದೆ. ಒಂದೇ ಹಣ್ಣಿನಲ್ಲಿ ಒಂದು ಬಗೆಯ ಹೋಳಿಗೂ ಇನ್ನೊಂದು ಸೈಡ್ನ ಹೋಳಿಗೂ ಡಿಫರೆನ್ಸ್ ಇದೆ ರುಚಿಯಲ್ಲಿ. ಹಾಗಾಗಿ ಒಂದು ಸಿಹಿ ಅನ್ನೋದೇ ಲಕ್ಷ ಲಕ್ಷ ಬಗೆಯ ಇದೆ. ನಮ್ಮ ನಾಲಿಗೆ ಇರುವುದು 1 ಇಂಚು ಅಗಲ, 1.5 ಇಂಚು ಉದ್ದ. ಈ 1.5 ಇಂಚಿನ ಕಂಪ್ಯೂಟರು ಲಕ್ಷಾಂತರ ಬಗೆಯ ಡಿಫರೆಂಟ್ ಟೇಸ್ಟ್ ಅನ್ನ ರೆಕಗ್ನೈಸ್ ಮಾಡುತ್ತೆ. ಇದೊಂದು ಕಂಪ್ಯೂಟರ್ ಅಲ್ವಾ? ಎಷ್ಟು ಬಗೆಯ ಟೇಸ್ಟ್ ಇದೆ, ರುಚಿ ಇದೆ, ಅದನ್ನೆಲ್ಲವನ್ನು ಗ್ರಹಣೆ ಮಾಡುತ್ತೆ ಅದು. ಅದಕ್ಕೆ ನಾನು ರುಚಿ ನೋಡಿದೆ ಅಂತ ಹೇಳ್ತೇವೆ. ನಾವು ಏನು ಮಾಡಿದ್ದೇವೆ ಈಗ? ಆ ನಾಲಿಗೆ ಲಕ್ಷಾಂತರ ಬಗೆಯ ಟೇಸ್ಟ್ಗಳನ್ನು ಡಿಫರೆಂಟ್ ಆಗಿ ರೆಕಗ್ನೈಸ್ ಮಾಡುತ್ತಲ್ಲ, ಅವೆಲ್ಲ ಸಿಹಿಯನ್ನು ಗ್ರಹಣ ಮಾಡುವ ಸೆನ್ಸೇಷನಲ್ ಸೆಂಟರ್ಸೇ ಬೇರೆ ಇವೆ. ಖಾರವನ್ನು ಬೇರೆ 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 ಸೆನ್ಸೇಷನಲ್ ಸೆಂಟರ್ಸ್ ಇವೆ ಅಲ್ಲಿ. ಇದು ಲಕ್ಷಾಂತರ ಸೆನ್ಸೇಷನಲ್ ಸೆಂಟರ್ಸ್ ಇವೆ ಅಷ್ಟು ಜಾಗದಲ್ಲಿ. ಇದೆಂಥ ಭಯಂಕರವಾದ ಕಂಪ್ಯೂಟ್ರು. ಆದರೆ ನಮ್ಮ ತಲೆಯಲ್ಲಿ ನನ್ನ ನಾಲಿಗೆ ನಾನು ರುಚಿ ನೋಡಿದೆ ಅಂತ. ನಮ್ಮ ಪಾತ್ರ ಏನು ಸಿಕ್ಕಿತದು ನಾಲಿಗೆಗೆ ಹಾಕಿದೆವು, ಏನು ರುಚಿ ಆಯ್ತು ಅದನ್ನು ಅನುಭವಿಸ್ತೇವೆ. ನಾಲಿಗೆ ನಮ್ಮದಲ್ಲ, ನಾಲಿಗೆಯಲ್ಲಿ ಈ ಗ್ರಹಣ ಶಕ್ತಿ ನಾವು ಇಟ್ಟದ್ದಲ್ಲ. ಮತ್ತೆ ಏನು ತಿಂತೇವೆ, ತಿನ್ನೋ ವಸ್ತು ನಮಗೆ ಯಾರು ತಂದು ಕೊಟ್ರೆ ಅದು ಇದ್ರ ಯಾವುದು ನಮ್ಮದಿಲ್ಲ. ಬರೇ ಈಗೋ ಮಾತ್ರ ನಾನು, ನನ್ನ ನಾಲಿಗೆ ನಾನು ತಿಂದೆ, ನನಗೆ ರುಚಿ ಆಯಿತು ಅಂತ. ಎಲ್ಲವೂ ಅಷ್ಟೇ. ಕಣ್ಣು ಒಂದು ಕಂಪ್ಯೂಟ್ರು, ಲಕ್ಷ ಲಕ್ಷ ಬಗೆಯ ರೂಪಗಳನ್ನು, ಆಕಾರಗಳನ್ನು ರೆಕಾರ್ಡ್ ಮಾಡುತ್ತೆ ಅದು. ಆದರೆ ನನ್ನ ಕಣ್ಣು ಅಂತೇವೆ. ಏನು ನನ್ನ ಕಣ್ಣು? ಕಣ್ಣು ನಾನು ಅಂಗಡಿಯಿಂದ ತಂದು ಇಟ್ಟುಕೊಂಡದ್ದಲ್ಲ. ನಾನು ಹುಟ್ಟುವಾಗಲೇ ಕಣ್ಣಿದೆ, ತೆರೆದಾಗ ಖಂಡಿತು ನೋಡಿದೆ ಅಷ್ಟೇ. ಕಾಣದೇ ಇದ್ರೆ ಇಲ್ಲ ಅಷ್ಟೇ. ಕಾಣದೇ ಕಾಣೋಲ್ಲ ಸ್ವಾಮಿ ಕುರುಡ ಅಂತ. ಕಣ್ಣು ತೆರೆದಾಗ ಖಂಡಿತು ನೋಡಿದೆ. ಅದು ನನ್ನ ಪಾತ್ರ ಏನು? ಕಣ್ಣು ನಾನು ತಂದು ಇಟ್ಟುಕೊಂಡದ್ದಲ್ಲ. ಕಣ್ಣು ಕೆಟ್ಟರೆ ಸರಿ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಕ್ಯಾಟ್ರಾಕ್ಟ್ ಆದ್ರೆ ಆಪರೇಷನ್ ಮಾಡ್ತಾರೆ. ಇಲ್ಲದೇ ಇದ್ರೆ ನರ್ವಸ್ ಡೆಬಿಲಿಟಿ ಏನು ಮಾಡ್ಲಿಕ್ಕೆ ಆಗೋಲ್ಲ ಅಂತಾರೆ ಡಾಕ್ಟ್ರು. ಅದು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ನರ್ವಸ್ ಡೆಬಿಲಿಟಿ. ನಮ್ಮ ಮೆಡಿಕಲ್ ಸೈನ್ಸ್ನಲ್ಲಿ ಏನೂ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು ದೇವರೇ ಕಂಡು ಕೊಡ್ಬೇಕು ನಿಮಗೆ ಅಂತ ತುಂಬಾ ಪೇಷಂಟ್ಗೆ ಹೀಗೆ ಹೇಳಿದ್ದನ್ನು ಕೇಳಿದ್ದೆ ನಾನು. ಅದು ತನ್ನಷ್ಟಕ್ಕೆ ರಕ್ತ ಸಂಚಾರ ಶುರುವಾದರೆ ಆಗಬಹುದು, ನಮಗೆ ಮಾಡ್ಲಿಕ್ಕೆ ಬರೋಲ್ಲ. ದೇವರು ಕಣ್ಣು ಕೊಟ್ಟರೆ ಉಂಟು. ಯಾವ ಕಂಪ್ಯೂಟರ್ ನಾವು ಆಪರೇಟ್ ಮಾಡ್ತಾ ಇದ್ದೇವೆ? ಯಾವುದೂ ಇಲ್ಲ ಅದರಲ್ಲಿ. ಅದನ್ನು ಆ ಕಣ್ಣಾಗಲಿ, ಕಿವಿ ಆಗಲಿ, ಮೂಗಾಗಲಿ, ಬಾಯಾಗಲಿ ಯಾವುದ್ರದ್ದು ನಾವು ಆಪರೇಟ್ ಮಾಡ್ತಾ ಇಲ್ಲ. ಇದು ಹೇಗಿದೆ ಅಂದರೆ, ಕಣ್ಣು ನೋಡುತ್ತೆ. ಇದು ಸಿನಿಮಾ ನೋಡ್ಲಿಕ್ಕೆ ನಾವು ಕನಸು ನಾವು ನೋಡುವುದು. ಯಾವ ಕನಸು ಬೀಳ್ತದೆ ಗೊತ್ತಾ ನಮಗೆ? ಯಾವ ಕನಸು ಬೀಳ್ಬೇಕು? ನಾವು ಬಯಸಿದ ಕನಸು ಬೀಳುತ್ತಾ? ಯಾವುದೂ ಕೂಡ, ಯಾವುದಲ್ಲೂ ನಮ್ಮ ಪಾತ್ರವೇ ಇಲ್ಲ. ಬರೇ ನಾನು ಅಂತ ಠೇಂಕಾರ ಟಿವಿ ನಡೆದಿದೆ, ಏನು ಪಾತ್ರವೂ ಇಲ್ಲ ನಮ್ಗೆ. ಅದಕ್ಕೆ ಇವಾಗ ನೋಡಿ ಹೇಗೆ ಅಂದರೆ, ವಿಷಯ ಏನು ಗೊತ್ತಾ? ನಾವು ನೋಡುವವರು ಅಂತಂದರೆ ಕನಸು ನೋಡ್ತೇವೆ, ಎಚ್ಚರದಲ್ಲಿ ನೋಡ್ತೇವೆ. ಯಾವುದನ್ನು ನೋಡ್ತೇವೆ ಅಂದರೆ, ಇವಾಗ ನಾವು ಸಿನಿಮಾ ಥಿಯೇಟರ್ನಲ್ಲಿ ಕೂತಿರ್ತೇವೆ. ಸಿನಿಮಾ ಥಿಯೇಟರ್ನಲ್ಲಿ ಕೂತ ಕೂಡಲೇ ಸಿನಿಮಾ ಕಾಣುತ್ತಾ? ಥಿಯೇಟರ್ ನಾವು ಟಿಕೆಟ್ ತಗೊಂಡಿದ್ದೇವೆ, ಸ್ಕ್ರೀನಲ್ಲಿ ಕಾಣಲಿ ಅಂದರೆ ಕಾಣೋಲ್ಲ. ಮತ್ತೆ ಅಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಟೆಕ್ನಿಷಿಯನ್. ಒಂದು ಫಿಲ್ಮನ್ನು ಪ್ರಾಜೆಕ್ಟ್ ಮಾಡಿದಾಗ ಅದು ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ಆದಾಗ ಕಾಣುತ್ತೆ.
ಹಾಗೆಯೇ ನಾವು ಪ್ರೇಕ್ಷಕರು, ಕನಸನ್ನು ನೋಡ್ತೇವೆ, ಎಚ್ಚರ ನೋಡ್ತೇವೆ. ವಿ ಆರ್ ಮಿಯರ್ ಸ್ಪೆಕ್ಟೇಟರ್ಸ್. ಅದು ಪ್ರಾಜೆಕ್ಟ್ ಮಾಡಿದ ಟೆಕ್ನಿಷಿಯನ್ ಯಾರು ಅಂತ ಪ್ರಶ್ನೆ, ನಾವಲ್ಲ. ಎಲ್ಲ ಸ್ಥಿತಿಯಲ್ಲೂ ಹೀಗೆ ಇದೆ. ಅದರಿಂದ ಅವನು ಹೇಳ್ತಾನೆ, ನಿನ್ನ ಮನಸ್ಸು ನಿನ್ನನ್ನು ಕುಣಿಸ್ತಾ ಇದೆ ಅಂತಂದ್ರೆ ಅರ್ಥ ನಿನ್ನ ಮನಸ್ಸನ್ನು ಆಪರೇಟ್ ಮಾಡೋರು ಕುಣಿಸ್ತಾ ಇದ್ದಾರೆ ಅಂತ ಅರ್ಥ. ನೀನು ಆಪರೇಟ್ ಮಾಡ್ತಾ ಇಲ್ಲ ನಿನ್ನ ಮನಸ್ಸನ್ನು. ಬಹಳ ವಿಚಿತ್ರಕ್ಕೆ ಹೋದ ಈಗ. ಹಾಗಾದ್ರೆ ಯಾರು ಆಪರೇಟ್ ಮಾಡೋದು? ತಾವಾನಯಂ ವ್ಯವಹಾರ ಸದಾವೈ. ಈ ಮನಸ್ಸಿನ ನಾನು ನನ್ನದು ಅನ್ನತಕ್ಕಂಥ ಕೊಳಕು ವ್ಯವಹಾರ, ಅದು ಬಿಟ್ಟು ಮಾತೇ ಇಲ್ಲ ನಮ್ಮಲ್ಲಿ. ಇದು ಯಾರು ಮಾಡಿದ್ದು ಗೊತ್ತಾ? ನಾನು ಮಾಡಿದ್ದು. ಇದು ಯಾರಿಂದ ಆಯ್ತು ಗೊತ್ತಾ? ನನ್ನಿಂದ. ಇದು ಬಿಟ್ಟು ನಾನು ಅನ್ನುವುದು 7 ವಿಭಕ್ತಿಗಳು ಬಿಟ್ಟು ನಮಗೆ ಮಾತಾಡಲಿಕ್ಕೆ ಬರೋಲ್ಲ. ಅದಕ್ಕೆ ಹಿಂದಿನವರು ಒಂದು ಕ್ರಮ ಮಾಡಿದ್ರು, ಆತ್ಮನಿ ಬಹುವಚನಂ ಅಂತ ವ್ಯಾಕರಣದಲ್ಲಿ ಒಂದು ನೀವು ಮಾಡಿದರು. ಕನಿಷ್ಠ ನಾನು ಅಂತ ಹೇಳುವ ಬದಲು ನಾವು ಅಂತ ಹೇಳುವಂತ. ನಾವು ಅಂತಂದ್ರೆ ನಿನಗೆ ಅದು ಒಂದು ನಿಮ್ಮ ಕಡೆ ಈಗೂ ಕಾರಣ ಆಯ್ತು. ನಾವು ಅದೇನೋ ದೊಡ್ಡ, ಈಗ ಎಲ್ಲರೂ ಹೇಳೋದಿಲ್ಲ, ಸ್ವಾಮಿಗಳು ಮಾತ್ರ ಹೇಳೋದಿಲ್ಲ ನಾವು ಅಂದ್ರೆ ದೊಡ್ಡವರು ಮಾತ್ರ ನಾವು, ಅದು ಒಂದು ಈಗೋ. ಮತ್ತೆ ನಾವು ಸ್ವಾಮಿಗಳು, ಆದ್ದರಿಂದ ನಾವು ಅಂತ ಯಾರೂ ಹೇಳಬಹುದು. ಅದರ ಅರ್ಥ ನಾನು ಒಬ್ಬನೇ ಅಲ್ಲ, ಅನೇಕ ಜನರ ನೆರವು, ಒಳಗಿರತಕ್ಕ ದೇವತೆಗಳ, ತತ್ವಾಭಿಮಾನಿ ದೇವತೆಗಳ ನೆರವಿನಿಂದ ನಾನು ಮಾಡಿದೆ ಅಂತ. ಈ ಈಗೋ ಕಮ್ಮಿ ಆಗುತ್ತೆ. ಅದರಿಂದ ನಾನು ಅಂತ ಹೇಳೋ ಬದಲು ನಾವು ಅಂತ ಹೇಳೋಂದ್ರು, ಅದು ಒಂದು ಈಗೋ ಹಾಕಿ ಕೂತ್ಬಿಟ್ಟಿದೆ ಈಗ. ಅದು ಸ್ವಾಮಿಗಳು ಮಾತ್ರ ನಾವು ಅಂತ ಹೇಳೋ, ದೊಡ್ಡವರು ಮಾತ್ರ ಹೇಳಬಹುದು. ನಾವು ದೊಡ್ಡವರು ಈಗೋ ಇದ್ರೆ ಮಾತ್ರ ಹೇಳಲಿಕ್ಕಾಗತ್ತೆ. ಅದು ಇನ್ನೊಂದು ಈಗೋ ಕಾಡ್ತಾ ಇದೆ ನಮ್ಮಲ್ಲಿ. ಯಾವುದೇ ಫಿಲಾಸಫಿ ಮಾಡಿ, ಏನೇ ಬುದ್ಧಿವಾದ ಹೇಳಿ, ಅದು ಈಗೋ ಆಗಿ ಕೂತ್ಬಿಡುತ್ತೆ. ಅದು ಇಂಪ್ಲಿಮೆಂಟ್ ಆಗುವಾಗ ಅದು ಇನ್ನೊಂದು ಈಗೋ ಆಗಿ ಕೂತ್ಬಿಡುತ್ತೆ. ಭಾರಿ ಭಯಂಕರ ಅದು. ಈ ಕೆಲವರು ನಮಗೆ ಅಹಂಕಾರ ಇಲ್ಲ, ನಾವು ನಿಮ್ಮ ಸೇವಕರು ಅಂತ ಕೆಲವರು ಸ್ಪೀಚ್ ಮಾಡ್ತಾರೆ ನೋಡಿ. ನಮಗೆ ಯಾವ ಅಹಂಕಾರವೂ ಇಲ್ಲ, ನಾವು ನಿಮ್ಮ ಸೇವಕರು ಅಂತ. ಅಹಂಕಾರ ಇಲ್ಲ ಅಂತ ಹೇಳುವುದು ಒಂದು ಅಹಂಕಾರ. ಅದು ನಿಮ್ಮನ್ನು ಪ್ಲೀಸ್ ಮಾಡಿ ನನ್ನ ಅಹಂಕಾರ ಬೆಳೆಸಿಕೊಳ್ಳುವ ಒಂದು ಟೆಕ್ನಿಕ್ ಅದು. ಅದನ್ನು ಸಾಮಾನ್ಯ ಸೈಕಾಲಜಿಸ್ಟ್ ಹೇಳ್ತಾರೆ, ಐ ಹ್ಯಾವ್ ನೋ ಈಗೋ ಅಂತಾನೆ. ಐ ಹ್ಯಾವ್ ನೋ ಈಗೋ. ಅವನ ಕೈ ಹೀಗೆ ಯಾಕೊತ್ತುಂಟ, ಒಳಗಿರುವ ಅಹಂಕಾರವನ್ನು ಅದುಮೋದೋದು, ಒತ್ತಿ ಹಿಡಿಯೋದು, ನಿಮ್ಗೆ ಗೊತ್ತಾಗಬಾರ್ದು. ಸೊ ಆಕ್ಷನ್ ಶೋಸ್ ದಟ್ ಹಿ ಹ್ಯಾಸ್ ಈಗೋ. ಸೈಕಾಲಜಿಯಲ್ಲಿ ಹೇಳ್ತಾನೆ, ಐ ಹ್ಯಾವ್ ನೋ ಈಗೋ ಅನ್ನುವ ಕೈ ಹೀಗೆ ಕೆಳಗೋಗುತ್ತೆ. ಅಂದ್ರೆ ಅದು ಈಗೋ ನಿಮಗೆ ಕಾಣಬಾರ್ದು ಅಂತ. ಈಗ ಅದರ ಸೈಡ್ ಇದು ಮನುಷ್ಯನ ಸಮಸ್ಯೆ. ನಾವು ನನಗೆ ಅಹಂಕಾರ ಇಲ್ಲ ಅಂತ ಹೇಳೋವನಿಗೆ ಆ ಅಹಂಕಾರ ಇಲ್ಲ ಅನ್ನೋ ಸ್ಟೇಟ್ಮೆಂಟೇ ಈಗೋ ಆಗಿ ಕಾಡುತ್ತೆ. ಅದರಿಂದ ಅವನ ತಾವಾನಯಂ ವ್ಯವಹಾರ ಸದಾವೈ. ಇದು ಹೋಗೋಲ್ಲಪ್ಪ, ನಾನು ನನ್ನದು ಅಂತ ಬಿಟ್ಟು ನಿನಗೆ ಬದುಕಲಿಕ್ಕೆ ಆಗೋಲ್ಲ. ಹಾಗಾದರೆ ಇದು ಮನಸ್ಸು ನಾನು ನನ್ನದು ಅಂತ, ಇದು ಮನಸ್ಸಿನ ಆಟ. ಅಂದರೆ ಮನಸ್ಸು ಯಾಕೆ ಹೀಗೆ ಮಾಡ್ತದೆ? ಮನಸ್ಸು ಜಡ ಅಲ್ವಾ? ಆ ಕಂಪ್ಯೂಟರ್ಗೆ ಯಾಕೆ ಈ ಬುದ್ಧಿ ಬಂತು? ಅದನ್ನು ಆಪರೇಟ್ ಮಾಡುವ ನಾನಲ್ಲ. ಆದರೆ ಯಾರು? ಕ್ಷೇತ್ರಜ್ಞ ಸಾಕ್ಷ್ಯೋಹೋ ಭವತಿ ಸ್ಥೂಲ ಸೂಕ್ಷ್ಮ ಅಂದರು. ಇದು 2 ಸ್ಟೇಜ್ನಲ್ಲಿಯೂ ನಿಮ್ಮ ಮೇಲೆ ಆಟ ನಡೀತಾ ಇದೆ, ಸ್ಥೂಲ ಮತ್ತು ಸೂಕ್ಷ್ಮ. ಸ್ಥೂಲವಾದ ಅಂದರೆ ಎಚ್ಚರದಲ್ಲಿ, ಸೂಕ್ಷ್ಮ ಪ್ರಪಂಚ ಅಂದರೆ ಕನಸು. ಸ್ಥೂಲ ಸೂಕ್ಷ್ಮ. ಎಚ್ಚರದಲ್ಲೂ ಈ ಯುಗವೇ ಕೆಲಸ ಮಾಡೋದು, ಕನಸಿನಲ್ಲಿಯೂ ಈ ಯುಗನೇ ಕೆಲಸ ಮಾಡೋದು. ಕನಸಿನಲ್ಲಿಯೂ ಕೂಡ ನನ್ನ ಯುಗನೇ ಕೆಲಸ ಮಾಡೋದು. ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನೋಡಿದೆ. ಎಚ್ಚರದಲ್ಲಿ ಯಾವುದನ್ನು ನಮಗೆ ಸಾಧಿಸಲಿಕ್ಕೆ ಆಗಲಿಲ್ಲ, ಕೆಲವೊಮ್ಮೆ, ಎಲ್ಲ ಅಂತಲ್ಲ, ಅದು ಕನಸಿನಲ್ಲಿ ಬಂದು ಕಾಡುತ್ತೆ. ಎಚ್ಚರದಲ್ಲಿ ಮಾಡಲಿಕ್ಕಾಗದ್ದನ್ನು ಕನಸಲ್ಲಿ ಮಾಡ್ತಾನೆ. ಆಗ ಅದು ಏನಂದ್ರೆ ಅವನ ಎಚ್ಚರದಲ್ಲಿ ಪ್ರಿಕ್ ಆಗತ್ತಲ್ಲ, ಅವನ ಈಗೋ, ಅದೇ ಅಲ್ಲಿ ಜಾಗೃತ ಆಗತ್ತೆ. ಇಲ್ಲಿ ಏನು ಅವನಿಗೆ ಮಾಡ್ಲಿಕ್ಕೆ ಆಗಲಿಲ್ಲ, ಅದನ್ನು ಕನಸಿನ ಮೂಲಕ ಮಾಡಿಕೊಂಡು ತನ್ನ ಈಗೋವನ್ನು ಸ್ಯಾಟಿಸ್ಫೈ ಮಾಡಿಕೊಳ್ತಾನೆ. ಸೊ ಕನಸು ಒಂದು ಈಗೋದ ಆವಿಷ್ಕಾರವೇ ಆಗಿಬಿಡುತ್ತೆ, ನಮ್ಮ ಅಹಂಕಾರದ ಅಭಿವ್ಯಕ್ತಿ ಆಗಿಬಿಡುತ್ತೆ. ಆದರೆ ನಾವು ಅದಕ್ಕೆ ನೀನು ಕನಸನ್ನ ಸಿನಿಮಾ ನೋಡಿದಂತೆ ನೋಡು ಅಂತ ನಾನು ಅದಕ್ಕೆ ಹೇಳಿದೆ. ಎಚ್ಚರವನ್ನು ಒಬ್ಬ ಸಿನಿಮಾ ನೋಡಿದಂತೆ ನೋಡು, ಕನಸನ್ನು ಸಿನಿಮಾ ನೋಡಿದಂತೆ ನೋಡು, ಅದರ ಪ್ರೇಕ್ಷಕನಾಗಿ ಅದನ್ನು ಎಂಜಾಯ್ ಮಾಡು, ಹೊರತು ನೀನು ಅದರ ಇನ್ವಾಲ್ವ್ ಆಗೋಣ. ನೀನೇ ಅದರ ಒಬ್ಬ ಪಾತ್ರಧಾರಿ ಆಗಬೇಡ ಅಂತ. ಆ ನಾಟಕದಲ್ಲಿ ನೀನು ನಾಟಕದಲ್ಲಿ ಪಾತ್ರಧಾರಿ ಆಗುವ ಬದಲು ಬರೇ ಪ್ರೇಕ್ಷಕನಾಗೋದು. ಈಗ ಏನಾಗಿದೆ ಅಂದರೆ, ನಾಟಕ ನಡೀತಾ ಇದೆ, ಆ ನಾಟಕದ ಪ್ರೇಕ್ಷಕರಲ್ಲ, ನಾವು ಪಾತ್ರಧಾರಿಗಳೇ ಆಗಿಬಿಟ್ಟಿದ್ದೇವೆ. ನೀನು ಅದರ ಪ್ರೇಕ್ಷಕನಾಗಿ ತಟಸ್ಥನಾಗಿ ನಿಂತು ನೋಡು. ಆ ಒಳಗಿನ ಮಂಗ್ಯಾತನ ಎಲ್ಲ ಒಂದೊಂದೇ ಎಳೆ ಎಳೆಯಾಗಿ ಎಂಜಾಯ್ ಮಾಡಲಿಕ್ಕಾಗತ್ತೆ. ಹೇಗೆ ಅಂದರೆ ಅವ್ರು ಹೇಳ್ತಾರೆ, ಈ ನಾಟಕ ಒಬ್ಬ ಡೈರೆಕ್ಟರ್ ಇದ್ದಾನೆ, ಆ ಡೈರೆಕ್ಟರ್ ಹೇಳಿದ ಹಾಗೆ ನಾಟಕ ನಡೆಯೋದು. ಅಥವಾ ನೀವು ನೋಡ್ತಕ್ಕ ಸಿನಿಮಾ, ನನಗೆ ಇದರ ನಂತರ ಈ ಸೀನ್ ಬರಲಿ, ನೀವು ಹೇಳಿದ ಸೀನ್ ಬರೋಲ್ಲ, ಅದಕ್ಕೆ ಒಬ್ಬ ಡೈರೆಕ್ಟರ್ ಇದ್ದಾನೆ, ಅವನು ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾನೆ, ಅವನು ಹೇಗೆ ಡೈರೆಕ್ಟ್ ಮಾಡಿದ್ದಾನೆ ಹಾಗೆ ಶೂಟಿಂಗ್ ಆಗಿದೆ, ಹಾಗೆ ಬರೋದು. ಹಾಗಾಗಿ ಒಬ್ಬ ಡೈರೆಕ್ಟರ್ ಇದ್ದಾನೆ, ಆ ಫಿಲ್ಮನ್ನು ಪ್ರಾಜೆಕ್ಟ್ ಮಾಡೋ ಒಬ್ಬ ಇದ್ದಾನೆ, ಮೊದಲು ಫಿಲ್ಮ್ ಹೇಗಿರಬೇಕು ಅನ್ನೋದನ್ನು ನಿರ್ದೇಶಕ ಒಬ್ಬ ಇದ್ದಾನೆ,
ಅದನ್ನು ನಮಗೆ ಕಾಣಲಿಕ್ಕೆ ಪ್ರಾಜೆಕ್ಟ್ ಮಾಡಿದ ಟೆಕ್ನಿಷಿಯನ್ ಮಿನಿಮಮ್ 2 ಥಿಂಗ್ಸ್ ಆರ್ ರಿಕ್ವೈರ್ಡ್ ಅಲ್ವಾ? ಒಂದು ಡೈರೆಕ್ಟ್ರು ಮತ್ತೊಬ್ಬ ಟೆಕ್ನಿಷಿಯನ್ ನಮಗೆ ತೋರಿಸ್ಲಿಕ್ಕೆ. ಇಲ್ಲೇ ಇಬ್ಬರಿದ್ದಾರಯ್ಯ, ಆಪರೇಟ್ ಮಾಡೋ ಒಬ್ಬ ಟೆಕ್ನಿಷಿಯನ್ ಇದ್ದಾನೆ, ಮೊದಲು ಅದನ್ನು ಫೀಡ್ ಮಾಡಿದ ಒಬ್ಬ ಡೈರೆಕ್ಟರ್ ಇದ್ದಾನೆ. ಹೀಗೆ ಆಗಬೇಕು ಅಂತ ವ್ಯವಸ್ಥೆ ಮಾಡಿದವ ಯಾರು? ಕ್ಷೇತ್ರಜ್ಞ ಸಾಕ್ಷ್ಯೋಹೋ, ಒಬ್ಬ ಕ್ಷೇತ್ರಜ್ಞ, ಒಬ್ಬ ಸಾಕ್ಷಿ. ಕ್ಷೇತ್ರಜ್ಞ ಅಂದರೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ. ಇದರ ನಿರ್ದೇಶಕ, ಈ ನಾಟಕದ ನಿರ್ದೇಶಕ ಯಾರು ಅಂದರೆ ಭಗವಂತ. ಅವನು ಹೇಗೆ ಆಗಬೇಕು ಹಾಗೆ ಚಿತ್ರ ಹೋಗ್ತಾ ಇದೆ, ನೀನು ಹೇಳಿದ ಹಾಗೆ ನಾಟಕ ನಡೀತಾ ಇಲ್ಲ. ಅವನು ನಾಟಕದ ನಿರ್ದೇಶಕ. ಆಮೇಲೆ ಆಪರೇಟ್ ಮಾಡತಕ್ಕವ ಯಾರು? ಸಾಕ್ಷಿ. ಸಾಕ್ಷಿ ಪ್ರಾಣ ಪ್ರಕೃತಿ, ವಾಯುದೇವರು, ಪ್ರಾಣದೇವರು ಒಳಗಿಂದ ಕೂತು ನಾಟಕ ತೋರಿಸ್ತಾ ಇದ್ದಾರೆ, ಅವರು ಟೆಕ್ನಿಷಿಯನ್ನು. ಇಂದ್ರಿಯಗಳಲ್ಲಿ ಕೂತು ಇಂದ್ರಿಯಗಳ ಎಲ್ಲ ಫಂಕ್ಷನಿಂಗ್ ಮಾಡುವವರು ಪ್ರಾಣದೇವರು, ಅದಕ್ಕೆ ನಿರ್ದೇಶಕ ಭಗವಂತ. ಹೀಗೆ ನಿರ್ದೇಶಕನಾದ ಭಗವಂತ ಮತ್ತು ಟೆಕ್ನಿಷಿಯನ್ ಆದ ಪ್ರಾಣದೇವರು, ಇವರಿಬ್ಬರು ಸೇರಿ ಒಳಗಿಂದ ನಡೀತಾ ಇದೆ ಪ್ರಚಂಡವಾದ ನಾಟಕ. ಅದರ ಪರಿಣಾಮವಾಗಿ ಅದು ನಮಗೆ ನಾನು ಮನಸ್ಸಿನ ಆಟ, ಮನಸ್ಸನ್ನು ಆಟ ಆಡಿಸುವರು ಯಾರು? ಅವರಿಬ್ಬರು. ಕ್ಷೇತ್ರಜ್ಞ ಸಾಕ್ಷ್ಯೋಹೋ ಭವತಿ ಸ್ಥೂಲ ಸೂಕ್ಷ್ಮ. ಎಚ್ಚರದಲ್ಲೂ ಅವರದೇ ನಾಟಕ, ಕನಸಲ್ಲೂ ಅವರದೇ ನಾಟಕ. ಭಗವಂತನು ಪ್ರಾಣದೇವರು ಸೇರಿ ನಮ್ಮ ಸ್ವಭಾವ, ನಮ್ಮ ಜೀವ ಸ್ವಭಾವ, ನಾವು ಮಾಡಿರ್ತಕ್ಕಂಥ ಕರ್ಮ ಗುಣಗಳಿಗೆ ಅನುಗುಣವಾಗಿ ಒಳಗಿಂದ ನಾಟಕದ ನಿರ್ದೇಶನ ನಡೀತಾ ಇದೆ. ಇಷ್ಟು ಎಚ್ಚರ ಬಂದರೆ ನಿನಗೆ ನಾನು ಒಬ್ಬ ನಾಟಕದ ಪ್ರೇಕ್ಷಕ, ನಾನು ಇದರಲ್ಲಿ ಇನ್ವಾಲ್ವ್ ಆಗಬಾರದು, ನಾನು ಇದನ್ನು ದೂರದಲ್ಲಿ ನಿಂತು ನೋಡಬೇಕು ಅನ್ನೋ ಎಚ್ಚರ ಬಂದರೆ ನಾಟಕ ನೋಡುವುದು ಏನೂ ತಪ್ಪಲ್ಲ. ನಾಟಕದಲ್ಲಿ ನೀವು ಇನ್ವಾಲ್ವ್ ಆಗಿಬಿಟ್ರೆ ಕಷ್ಟ. ಅದಕ್ಕೆ ನಾನು ನೋಡಿ, ನಾಟಕದಲ್ಲಿ ನಾನು ಚಿಕ್ಕವನಿದ್ದಾಗ ಒಂದು ನಾಟಕ ನೋಡಿದೆ. 3 ವರ್ಷವೋ ಏನೋ ನನಗೆ ಆವಾಗ. ಅದು ನಾಟಕ ಯಾವುದು ಗೊತ್ತುಂಟ? ಜಯದ್ರಥ ವಧೆ. ಅರ್ಜುನ ಜಯದ್ರಥನನ್ನು ಕೊಲ್ಲುವ ದೃಶ್ಯ. ನನಗೆ ಆವಾಗ ನಾಟಕ ಅಂದರೆ ನಾಟಕ ಮತ್ತು ರಿಯಲ್ ಲೈಫಿನ ವ್ಯತ್ಯಾಸ ಗೊತ್ತಿಲ್ಲ. ನಾನು 2.5-3 ವರ್ಷದ ಮಗು. ಅಲ್ಲಿ ಏನಾಯಿತು? ಜಯದ್ರಥ ಇದು ಕೃಷ್ಣ ಚಕ್ರ ಬೇರೆ ಹಿಡಿದ, ಕತ್ತಲಾಯಿತು ಸ್ಟೇಜು. ಕತ್ತಲಾದ ಕೂಡಲೇ ಜಯದ್ರಥ ಬಂದ ಕೂಡಲೇ ಅರ್ಜುನ ಬಾಣ ಬಿಟ್ಟ ಕೂಡಲೇ ಅದು ಏನು ಟೆಕ್ನಿಕ್ ಮಾಡಿದಾರೋ ಗೊತ್ತಿಲ್ಲ ನನಗೆ, ನಾಟಕದ ಟೆಕ್ನಿಕ್ಕು. ಅವನು ಜಯದ್ರಥನ ತಲೆ ಉರುಳಿ ಕೆಳಗೆ ಬಿದ್ದ ಹಾಗೆ ತೋರಿಸಿದ್ರು, ಲೈಟ್ ಇಫೆಕ್ಟ್ ಅದು. ನಾನು ಸಿಕ್ಕಾಬಟ್ಟೆ ಹತ್ತಿದ್ದೆ ಅವತ್ತು. ಯಾಕೆಂದ್ರೆ ಒಂದೊಂದು ಶೋದಲ್ಲಿ ಒಬ್ಬೊಬ್ಬನನ್ನು ಕೊಲ್ತಾರಲ್ಲ, ಒಂದೊಂದು ನಾಟಕದಲ್ಲಿ ಒಬ್ಬೊಬ್ಬ ಜಯದ್ರಥ, ಎಷ್ಟು ನಾಟಕ ಮಾಡಿದ್ರು ಅಷ್ಟು ಜಯದ್ರಥರು ಸಾಯ್ಬೇಕಲ್ವಾ, ಬುದ್ಧಿ ಉಂಟ ಈ ದೊಡ್ಡವರಿಗೆ ಅಂತ. ಇದು ನೋಡಿ, ನಾಟಕ ರಿಯಲ್ ಅಂತ ತಿಳಿದುಕೊಂಡಾಗ ಆಗುವಂಥ ದುರಂತ. ಆಮೇಲೆ ನನ್ನ ಅಮ್ಮ ಹೇಳಿದ್ಲು, ಅವ್ನು ಸಾಯೋಲ್ವ, ಸುಮ್ಮನೆ ತೋರಿಸೋದು ಅದು ನಾಟಕ. ಅದು ನಾಟಕದಲ್ಲಿ ಸಾಯೋಲ್ವಾಗಿ ಕೇಳಿದೆ ನಾನು. ಇಲ್ಲ, ಸುಮ್ಮನೆ ಸತ್ತ ಹಾಗೆ ತೋರಿಸ್ತಾರಷ್ಟೇ. ಸಮಾಧಾನ ಆಯ್ತು. ಅಂದರೆ ಅದು ರಿಯಲ್ ಅಂತ ತಿಳ್ಕೊಂಡ್ಬಿಟ್ರೆ ದುಃಖ. ನನಗೆ ಇಷ್ಟು ಸಿಟ್ಟು ಬಂದಿತ್ತು ಆ ನಾಟಕ ಆಡುವವರ ಮೇಲೆ. ಮತ್ತು ಈ ವಯಸ್ಸಾದವರಿಗೆ ಬುದ್ಧಿ ಇಲ್ಲ. ಒಂದೊಂದು ಸರ್ತಿ ಜಯದ್ರಥ ವಧೆ ನಾಟಕ ಮಾಡೋ ಒಬ್ಬೊಬ್ಬನನ್ನು ಕೊಲ್ಲಬೇಕು, ಯಾಕೆ ನಾಟಕ ಆಡಬೇಕು ಅಂತ ಭಾರಿ ಸಿಟ್ಟು ಬಂದಿತ್ತು ನನಗೆ. ಅದು ನೋಡಿ, ಯಾಕೆ ಅಂದರೆ ನಾನು ಅದನ್ನು ನಾಟಕವಾಗಿ ನೋಡಲಿಲ್ಲ, ರಿಯಲ್ ಲೈಫ್ ಆಗಿ ನೋಡಿದೆ. ಆಮೇಲೆ ನಾಟಕ ಅಂತ ಗೊತ್ತಾದ್ಮೇಲೆ ನನಗೂ ನಗು ಬರಲು ಶುರು ಆಯಿತು. ಜಯದ್ರಥನ ತಲೆ ಹಾರಿದರೆ ನಾನು ನಗ್ತಾ ಕೂತೆ. ಇದು ಹಾಗಾಗಿ ಜೀವನದ ಪ್ರತಿಯೊಂದನ್ನು ನೀನು ತಟಸ್ಥನಾಗಿ ಸ್ಪೆಕ್ಟೇಟರ್ ಆಗಿ ನೋಡಿದಾಗ, ಈವನ್ ದ ಸಾರೋಫುಲ್ ಇನ್ಸಿಡೆಂಟ್ ಯು ಕ್ಯಾನ್ ಎಂಜಾಯ್ ಇಟ್. ಸಾರೋಫುಲ್ ಇವೆಂಟ್ಸ್ ಅನ್ನು ಎಂಜಾಯ್ ಮಾಡ್ಬೋದು. ಇಲ್ಲದೇ ಇದ್ದರೆ ಒಳ್ಳೆಯ ಸಂಗತಿಯನ್ನು ದುಃಖ ಪಡಬಹುದು. ಅದು ಬಹಳ ಮುಖ್ಯವಾಗತಕ್ಕಂಥ ಸಂಗತಿ. ಅದಕ್ಕೆ ನಾಟಕ ನಿರ್ದೇಶಕ ಒಬ್ಬ ಇದ್ದಾನೆ, ನಾಟಕ ಪ್ರೊಡ್ಯೂಸರ್ ಒಬ್ಬ ಇದ್ದಾನೆ, ಒಬ್ಬ ನಿರ್ದೇಶಕ. ಅವರಿಬ್ಬರು ಕ್ಷೇತ್ರಜ್ಞ ಸಾಕ್ಷ್ಯೋ ಅಂತಂದ್ರು. ಒಬ್ಬ ಭಗವಂತ, ಒಂದು ಪ್ರಾಣದೇವರು, ಇವರಿಬ್ಬರು ಸೇರಿ ಈ ಪ್ರಪಂಚದ ನಾಟಕ ನಡೆದಿದೆ. ಯಾವ ನಾಟಕ? ಸ್ಥೂಲ ಸೂಕ್ಷ್ಮ. ಸ್ಥೂಲವಾದ ಹೊರ ಪ್ರಪಂಚದ ನಾಟಕ, ಸೂಕ್ಷ್ಮವಾದ ಮಾನಸ ಪ್ರಪಂಚದ ಕನಸಿನ ನಾಟಕ. 2 ನಾಟಕವೂ ನಡೆದಿದೆ. ಆದ್ದರಿಂದ ಇದು ನಡೆಯುವುದು ಎಲ್ಲಿ ಹೇಳಿ? ಮನಸ್ಸಿನಲ್ಲಿ. ಹೊರಗಿನ ನಾಟಕವು ಮನಸ್ಸಿನದ್ದೇ ಆಟ, ಒಳಗಿನ ಕನಸಂತೂ ಪೂರ್ತಿ ಮಾನಸಿಕ. ಅದರಿಂದ ಹೇಳಿದರು, ತಸ್ಮಾನ್ ಮನೋಲಿಂಗ ಮದೋ ವದಂತಿ. ಅದಕ್ಕೆ ಎಲ್ಲಕ್ಕೂ ಮನಸ್ಸು ಕಾರಣ ಅಂತ ಹೇಳಿದ್ದು. ಅಂದರೆ ಮನಸ್ಸನ್ನು ಆಡಿಸುವಂತಹ ಡೈರೆಕ್ಟರ್ ಬೇರೆ ಇದ್ದಾರೆ, ನೀನಲ್ಲ. ನೀನು ಮನಸ್ಸು ಕುಣಿಸಿದ ಹಾಗೆ ಕುಣಿಯುವಂತಹ ಉಪಯುಕ್ತ ಅಷ್ಟೇ. ತಸ್ಮಾನ್ ಮನೋಲಿಂಗಂ ಅದೋ ವದಂತಿ. ಆದ್ದರಿಂದ ಶಾಸ್ತ್ರಕಾರರು, ಸೈಕಾಲಜಿಸ್ಟು, ಮನಃಶಾಸ್ತ್ರಜ್ಞರು ಎಲ್ಲಕ್ಕೂ ಮನಸ್ಸು ಕಾರಣ ಅಂತ ಹೇಳ್ತಾರೆ. ಯಾಕೆಂದರೆ ಮನಸ್ಸು ಯಾವುದಕ್ಕೂ ಕಾರಣ ಅಲ್ಲ. ಆದರೆ ನೀನು ಮನಸ್ಸಿಗೆ ನಿನ್ನನ್ನು ಮಾರಿಕೊಂಡಿದ್ದೀಯಲ್ಲ,
ಮನಸ್ಸಿನಲ್ಲಿ ನಡೆಯುವ ನಾಟಕಗಳಲ್ಲಿ ನೀನು ಪಾತ್ರಧಾರಿಯಾಗಿ ಇನ್ವಾಲ್ವ್ ಆಗಿಬಿಟ್ಟು ಐಡೆಂಟಿಫಿಕೇಶನ್ ಬಂತಲ್ಲ, ಆದ್ರಿಂದ ಅದು ನಿನ್ನನ್ನು ಸೋಲಿಸುತ್ತೆ. ವಸ್ತುತಃ ಅದು ಕಾರಣ ಅಲ್ಲ, ಆದರೆ ಅದಕ್ಕೆ ಕಾರಣ ಆಗುವಂತೆ ನೀನು ನಡ್ಕೊಂಡು ನಿನ್ನ ಮನಸ್ಸಿಗೆ ದಾಸನಾದಿ, ನೀನು ಅದು ನಿನ್ನನ್ನು ಗುಡಿಸಲಿಕ್ಕೆ ಪ್ರಾರಂಭ. ತಸ್ಮಾನ್ ಮನೋಲಿಂಗಂ ಅದೋ ವದಂತಿ. ಯಾವುದಕ್ಕೆ? ಗುಣಾಗುಣಸ್ಯಾಸ್ಯ ಪರಾಪರಸ್ಯ. ಮನಸ್ಸು ಯಾವುದಕ್ಕೆ ಕಾರಣ ಅಂದರೆ ಬರೀ ಕೆಟ್ಟದ್ದಕ್ಕೆ ನಾನು ನನ್ನದು ಅಹಂಕಾರ ಬಿಗುಮಾನ ಇಷ್ಟಕ್ಕೆ ಕಾರಣ ಅಂತ ತಿಳ್ಕೋಬೇಡ. ಒಳ್ಳೆಯದಕ್ಕೂ ಮನಸ್ಸೇ ಕಾರಣ. ಅದು ಹೇಳಿದ ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ ಅಂತ ಕೃಷ್ಣ ಹೇಳಿದ. ನಿನಗೆ ಹತ್ತಿರದ ಬಂಧು ಯಾರು ಅಂದರೆ ನಿನ್ನನ್ನು ಸರಿದಾರಿಯಲ್ಲಿ ಪ್ರೇರಣೆ ಮಾಡತಕ್ಕ ನಿನ್ನ ಮನಸ್ಸೇ. ನಿನ್ನ ದೊಡ್ಡ ಶತ್ರು ಯಾವುದು ಅಂದರೆ ನಿನ್ನನ್ನು ದಾರಿ ತಪ್ಪಿಸುವ ನಿನ್ನ ಮನಸ್ಸೇ. ಊರಿನಲ್ಲಿ ಶತ್ರುಗಳಿಲ್ಲ ನಿನಗೆ, ನಿನ್ನ ಒಳಗೆ ಇರುವುದು ಶತ್ರು ಅಂದ ಕೃಷ್ಣ. ಆತ್ಮೈವ ಹಿ ಆತ್ಮನೋ ಬಂಧು. ನಿನಗೆ ನಿಜವಾದ ಬಂಧು ನಿನ್ನ ಮನಸ್ಸು, ನಿಜವಾದ ಶತ್ರು ನಿನ್ನ ಮನಸ್ಸೇ. ಊರಿನಲ್ಲಿ ಯಾರೋ ನಮಗೆ ಬೇಕಾದವರು, ನಮ್ಮ ಫ್ರೆಂಡ್ಸು, ಆತ್ಮೀಯರು ಅಂತ ಊರಿನಲ್ಲಿ ಹುಡುಕಬೇಡ. ಆಗದವರನ್ನು ಊರಿನಲ್ಲಿ ಹುಡುಕಬೇಡ, ನಿನ್ನೊಳಗೆ ಇದ್ದಾನೆ. ಕುರಾನ್ನಲ್ಲಿ ಒಂದು ಮಾತಿದೆ, ಬಹಳ ತಮಾಷೆ ನೋಡಿ. ಧಾರ್ಮಿಕ ಗ್ರಂಥಗಳೇ ಎಲ್ಲ ದುರುಪಯೋಗ ಆಗುವುದು ಹಾಗೆ. ಕುರಾನ್ನಲ್ಲಿ ಒಂದು ಸೆಂಟೆನ್ಸ್ ಇದೆ, ಏನು ಅಂದರೆ ಡ್ರೈವ್ ದಮ್ ಔಟ್. ಶತ್ರುಗಳು ನಿನ್ನ ಒಳಗೆ ಬಂದು ಕೂತಿದ್ದಾರೆ, ನಿನ್ನನ್ನು ಆಕ್ರಮಣೆ ಮಾಡಿ ಶತ್ರುಗಳು ಬಂದು ಕೂತಿದ್ದಾರೆ, ಅವರನ್ನು ಒದ್ದೋಡಿಸು ಅಂತ. ಡ್ರೈವ್ ದೆಮ್ ಔಟ್. ಎಲ್ಲಿಂದ? ಫ್ರಮ್ ವೇರ್ ಯು ಹ್ಯಾವ್ ಬಿನ್ ಡ್ರಿವನ್ ಔಟ್. ನಿನ್ನನ್ನು ಓಡಿಸಿ ಬಂದು ಕೂತಿದ್ದಾವೆ ನಿನ್ನ ಶತ್ರುಗಳು, ಅವುಗಳನ್ನ ಓಡಿಸಿ ನೀನು ಒಂದು ಪ್ರತಿಷ್ಠಿತನಾಗು ಅಂತ. ಇದಕ್ಕೆ ನಮ್ಮ ಅನೇಕ ಜನ ಅಂದರೆ ಬಿನ್ ಲಾಡೆನಿಸಮ್ ಅನ್ನೇ ಇಸ್ಲಾಂ ಅಂತ ತಿಳ್ಕೊಂಡವರಿಗೆ ಅರ್ಥ ಏನು ಗೊತ್ತುಂಟಾ? ಒಂದು ಕಾಲದಲ್ಲಿ ಇಲ್ಲಿ ಗಜನಿ ಮಹಮ್ಮದು, ಜಹಾಂಗೀರು ಇವರೆಲ್ಲ ಆಳಿದ ದೇಶ, ಅವರನ್ನು ಓಡಿಸಿ ಹಿಂದೂಗಳು ಕೂತಿದ್ದಾರೆ, ಅವರನ್ನು ಒದ್ದೋಡಿಸಿ ಮತ್ತೆ ನೀನು ಸ್ವಾಧೀನಪಡಿಸಿಕೊ ಅಂತ ಅರ್ಥ. ಇದು ಕುರಾನ್ ಅರ್ಥ ಆಗೋದು ಈಗಿನ ಧರ್ಮ ಪ್ರಜ್ಞೆ ಇಲ್ಲದ ಮುಸಲ್ಮಾನರಿಗೆ. ಅಲ್ಲಿ ಹೇಳ್ತಕ್ಕಂಥದ್ದು ಇನ್ನರ್ ಎನಿಮೀಸ್. ನಿನ್ನ ಒಳಗೆ ನಿನ್ನ ಶತ್ರುಗಳು ಕೂತಿದ್ದಾವೆ, ಅವುಗಳನ್ನು ಓಡಿಸು, ನೀನು ಪ್ರತಿಷ್ಠಿತನಾಗೋ ಒಳಗೆ. ಡ್ರೈವ್ ದೆಮ್ ಔಟ್. ಎಷ್ಟು ಸುಂದರವಾಗಿದೆ ನೋಡಿ, ಆದರೆ ಅರ್ಥ ಆಗೋದು ಕಷ್ಟ. ಬಹಳ ಜನ ಮುಸಲ್ಮಾನರಿಗೆ ಈ ಮಾತು ಅರ್ಥ ಆಗಲಿಲ್ಲ. ಬಹಳ ಜನ ಹಿಂದೂಗಳಿಗೆ ಗೀತೆ ಅರ್ಥ ಆಗದೇ ಇದ್ದ ಹಾಗೆ. ಯಾವುದೇ ಅವರು ಮುಸಲ್ಮಾನ ಮಾತು, ಎಷ್ಟು ಜನ ಹಿಂದೂಗಳಿಗೆ ಗೀತೆ ಅರ್ಥ ಆಗಿದೆ, ಎಷ್ಟು ಜನ ಉಪನಿಷತ್ತು ಅರ್ಥ ಆಗಿದೆ. ಯಾರಿಗೂ ಅವರವರ ಧರ್ಮಗ್ರಂಥ ಅವರವರು ಅರ್ಥ ಮಾಡಿಕೊಂಡಿದ್ರೆ ಈ ಸಮಸ್ಯೆಯೇ ಇರಲಿಲ್ಲ. ಯಾಕೆಂದರೆ ಅವರವರ ಧರ್ಮಗ್ರಂಥ ಅವರವರಿಗೆ ಅರ್ಥ ಆದರೆ ಇನ್ನೊಂದು ಧರ್ಮದ ಮೇಲೆ ದ್ವೇಷವೇ ಬರೋಲ್ಲ. ನಮಗೆ ನಮ್ಮ ಧರ್ಮದ ಗೊತ್ತಿಲ್ಲದೆ ಇರುವುದರಿಂದ ನಮ್ಮ ಧರ್ಮ ಶ್ರೇಷ್ಠ, ಇನ್ನೊಂದು ಕನಿಷ್ಠ, ಜಗಳ ದ್ವೇಷ ಎಲ್ಲ ಬರೋದು. ಎಲ್ಲ ಧರ್ಮಗಳ ಬಗ್ಗೆ ಅರಿವಿದ್ದವರಿಗೆ ಯಾವ ಧರ್ಮವನ್ನು ದ್ವೇಷಿಸಬೇಕು ಅಂತ ಅನಿಸೋಲ್ಲ. ಒಂದು ಕಡೆ ಏನು ಅಂದರೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಒಂದು ಕಡೆ ನಾನು ಬೇರೆ ಧರ್ಮಗ್ರಂಥಗಳನ್ನು ಓದಿದೆ, ಅದರಿಂದ ಏನಾಯ್ತು, ಐ ಹ್ಯಾವ್ ಬಿಕಮ್ ಮೋರ್ ಹಿಂದೂ ಅಂತ. ನಾನು ಹೆಚ್ಚು ಭಾರತೀಯನಾದೆ, ಹೆಚ್ಚು ಹಿಂದೂ ಆದೆ. ಹಿಂದೂ ಧರ್ಮದ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಬಂತು, ಗಟ್ಟಿ ಭಾರತೀಯನಾದೆ. ನಾನು ಹಿಂದೂ ಧರ್ಮದ ಬಗ್ಗೆ ಶ್ರದ್ಧೆ ಹೆಚ್ಚಾಯಿತು. ಬೇರೆ ಧರ್ಮಗ್ರಂಥಗಳನ್ನು ಓದಿದ್ರಿಂದ ನಂಬಿಕೆ ಹೋದದ್ದಲ್ಲ, ನಂಬಿಕೆ ಹೆಚ್ಚಾಯಿತು ನನ್ನ ಧರ್ಮದ ಬಗ್ಗೆ. ಹಾಗೆ ಇನ್ನೊಂದು ಧರ್ಮದ ಬಗ್ಗೆ ದ್ವೇಷವೂ ಹೋಯಿತು. ನಿಮ್ಮ ನಂಬಿಕೆ ನಿಮಗೆ ಅಂತಕ್ಕಂಥದ್ದು. ಹಾಗೆ ಆ ಅರಿವು ಒಳಗಿರತಕ್ಕಂಥ ಶತ್ರುಗಳನ್ನು ಹೊರಗೆ ಕಳಿಸಿದ ಈ ಮನಸ್ಸು. ತಸ್ಮಾನ್ ಮನಃ ಲಿಂಗ ಮದೋ ವದಂತಿ ಗುಣಾಗುಣಸ್ಯ. ಮನಸ್ಸೇ ಶತ್ರುವಾಗಿ ನಮ್ಮನ್ನು ದಾರಿ ತಪ್ಪಿಸಿಬಿಡುತ್ತೆ. ಮನಸ್ಸೇ ಮಿತ್ರನಾಗಿ ನಮ್ಮನ್ನು ಸರಿದಾರಿಯಲ್ಲಿ ಕರ್ಕೊಂಡೋಗಿ ನಮ್ಮನ್ನು ದಾರಿ ಮುಟ್ಟಿಸುವುದು. ಗುರಿ ಮುಟ್ಟಿಸುವುದು ಅದೇ, ಗುರಿ ತಪ್ಪಿಸುವುದು ಅದೇ. ಅದೇ ನೋಡಿ, ಈ ದೇಹ ಅನ್ನತಕ್ಕಂಥದ್ದು ಒಂದು ರಥ. ಕಠೋಪನಿಷತ್ತು ಹೇಳಿತು, ದೇಹ ಅನ್ನುವುದೊಂದು ರಥ. ಆ ರಥಕ್ಕೆ ಕುದುರೆಗಳು, ಇಂದ್ರಿಯಗಳು ಅನ್ನುವ ಕುದುರೆಗಳು. ಇದೊಂದು ಕುದುರೆ ಗಾಡಿ ಆಯ್ತು. ಈಗ ಸಾರೋಟ್. ಈ ಬದುಕು ಅಂತಕ್ಕಂಥದ್ದು ಒಂದು ಕುದುರೆ ಗಾಡಿ ಆಯ್ತು. ದೇಹ ಅನ್ನುವಂಥ ರಥ, ಅದಕ್ಕೆ ಇಂದ್ರಿಯಗಳು ಅನ್ನೋ ಕುದುರೆಗಳು. ಮನಃಪ್ರಗ್ರಹಮೇವಚ. ಅದು ಕುದುರೆ ರಸ್ತೆಯಲ್ಲೇ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ಒಬ್ಬ ಕಡಿವಾಣ ಹಿಡ್ಕೊಳ್ಬೇಕು. ಅದು ಆಚೆ ಈಚೆ ಹೋಗದಾಗ ಇಂದ್ರಿಯಲ್ಲೇ ಹೋಗಿ ಹೊಂಡಕ್ಕೆ ಬಿದ್ದು ಬಿಡುತ್ತೆ. ಹೊಂಡಕ್ಕೆ ಬೀಳೋದು ಕುದುರೆ ಮಾತ್ರ ಅಲ್ಲ, ಕುದುರೆ, ಗಾಡಿ ಮತ್ತು ನಾವು ಎಲ್ಲ ಒಟ್ಟಿಗೆ ಹೊಂಡಕ್ಕೆ ಬೀಳೋದು. ಆದ್ದರಿಂದ ಕುದುರೆ ಸರಿದಾರಿಯಲ್ಲಿ ಹೋಗಬೇಕಾಗಿದ್ದರೆ ಅದನ್ನು ನಾವು ಕಡಿವಾಣದ ನಿಯಂತ್ರಣ ಬಹಳ ಮುಖ್ಯವಾಗುತ್ತೆ. ಕಡಿವಾಣ ಯಾವುದು ಈ ಗಾಡಿಗೆ ಅಂದರೆ ಮನಸ್ಸು. ಮನಸ್ಸು ಕಡಿವಾಣ ಅಂದರೆ ಅದು ಸ್ಟಿಯರಿಂಗ್. ಮನಸ್ಸು ಅನ್ನೋದು ಒಂದು ಸ್ಟಿಯರಿಂಗ್ ಇದ್ದ ಹಾಗೆ. ಈ ದೇಹ ಅನ್ನತಕ್ಕಂಥದ್ದು
ಒಂದು ವೆಹಿಕಲ್ ಆದರೆ ಮನಸ್ಸು ಅದಕ್ಕೆ ಸ್ಟೀರಿಂಗ್ ಇದ್ದ ಹಾಗೆ. ಸ್ಟೀರಿಂಗನ್ನು ಡ್ರೈವರ್ ಬೇಕಲ್ವ. ಬುದ್ಧಿಂತೂ ಸಾರಥ್ಯಂ ವಿದ್ಧಿ. ನಮ್ಮ ಒಳಗೆ ಇರ್ತಕ್ಕಂಥ ವಿವೇಕವೇ ಡ್ರೈವರ್ ಅಂದರು. ಹೀಗೆ ಒಳಗಿನಿಂದ ಈ ಕೆಲಸಗಳು ನಡೀಬೇಕು. ಅದರಿಂದ ಗುಣಾಗುಣಸ್ಯ ಬರಾಬರಸ್ಯ. ಈ ಮನಸ್ಸು ಸರಿಯಾದಂಥ ರೀತಿಯ ನಿಯಂತ್ರಣ ಇಲ್ಲದೆ, ಕಡಿವಾಣ ಇಲ್ಲದೆ ಅದನ್ನು ಸಡಿಲು ಬಿಟ್ಟರೆ ಇಡೀ ಗಾಡಿ ಹೊಂಡಕ್ಕೆ ಬೀಳುತ್ತೆ. ಅಲ್ಲ, ಅದನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗಿ ನಮ್ಮನ್ನು ಮೋಕ್ಷ ತನಕ ಕೊಂಡೋಗ್ಬೋದು. ಇದೇ ಮನಸ್ಸು ಮುಕ್ತಿಯ ದಾರಿಯಲ್ಲಿ ಕೊಂಡೋಗ್ಬೋದು. ಗುಣಾಗುಣಸ್ಯ. ಗುಣ ಅಂತಂದರೆ ಈ ತ್ರೈಗುಣ್ಯಾತ್ಮಕವಾಗಿರತಕ್ಕಂಥ ಪ್ರಪಂಚ, ಈ ಗುಣಮಯವಾಗಿರತಕ್ಕಂಥ ಪ್ರಪಂಚದಲ್ಲೇ ಅದನ್ನು ಬಿದ್ದುಕೊಂಡು ಒದ್ದಾಡುವಂತೆ ಮಾಡ್ಬೋದು. ಅದರ ಆಚೆಗೆ ಹೋಗ್ಲಿಕ್ಕೆ ದಾರಿಯೇ ಸಿಗದೆ ಸುಮ್ಮನೆ ಸರ್ಕ್ಯುಲರ್ ಮೂವ್ಮೆಂಟ್, ಪ್ರದಕ್ಷಿಣೆ ಬರೋದು, ಸುತ್ತು ಬರೋದು. ಎಷ್ಟು ಸುತ್ತು ಬಂದರೂ ಹೊರಟಲ್ಲಿಗೆ ಒಂದು ಸೇರ್ತೀವಿ ನಾವು. ಮುಂದೆ ಇಲ್ಲ, ಪ್ರೋಗ್ರೆಸ್ ಇಲ್ಲ. ಯಾಕೆಂದ್ರೆ ನಾವು ಸುತ್ತು ಬರ್ತಾ ಇದ್ದೀವಿ, ಸರಳ ರೇಖೆಯಲ್ಲಿ ಹೋಗ್ತಾ ಇಲ್ಲ. ಯಾವಾಗಲೂ ಸರ್ಕ್ಯುಲರ್ ಮೂವ್ಮೆಂಟ್ ಅನ್ನೋದು ನಮ್ಮನ್ನು ಎಲ್ಲಿಗೂ ಕೊಂಡೋಗೋಲ್ಲ. ಆದರೆ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ನಮಗೆ ಸ್ಟ್ರೈಟ್ ವರ್ಡ್ ಸರಳ ರೇಖೆಯಲ್ಲಿ ಸಾಗಬೇಕು. ಅದಕ್ಕೆ ಗುಣ ಅಂತಂದ್ರೆ ಈ ತ್ರಿಗುಣಗಳ ವೃತ್ತದಲ್ಲೇ ಸುತ್ತಾಡೋದು. ಅಥವಾ ವೃತ್ತ ಅಲ್ಲ ಅಂದ್ರೆ ಟ್ರಿಯಾಂಗುಲರ್ ಅಂತ ಇಟ್ಟುಕೊಳ್ಳಿ. ಆ ಟ್ರಿಯಾಂಗುಲರ್ ರೇಖೆ ಹಾಕಿ ಅದರ ಮೇಲೆ ನಡ್ಕೊಂಡು ಹೋದರೆ ಅಲ್ಲಿಗೆ 180 ಡಿಗ್ರಿ, ಈಚೆ 60 60 60, ಅದರ ಆಚೆಗೆ ಹೋಗುವುದೇ ಇಲ್ಲ. ಪೂರ್ಣ ವೃತ್ತವೇ ಆಗೋದಿಲ್ಲ ಯಾವತ್ತೂ ಟ್ರಿಯಾಂಗಲೇ. ಆದರೆ ಅಗುಣಸ್ಯ, ಈ 3 ಗುಣಗಳ ಪ್ರಭಾವವನ್ನು ಮೀರಿ ಮನಸ್ಸನ್ನು ನಾವು ತೊಡಗಿಸಿದರೆ ಅದು ಸತ್ವ, ರಜಸ್ಸು, ತಮಸ್ಸು. ಸತ್ವ ಕೂಡ ಒಂದು ರೀತಿಯಿಂದ ಪ್ರಭಾವವೇ ಅಲ್ವಾ. ಎಲ್ಲ ಪ್ರಭಾವಗಳಿಗೂ ಅತೀತವಾಗಿರಬೇಕದು. ಅಂದರೆ ಅನ್ಪೊಲ್ಯೂಟೆಡ್ ಮೈಂಡ್. ಪರ್ಹ್ಯಾಪ್ಸ್ ಇಟ್ ಇಸ್ ಇಂಪಾಸಿಬಲ್. ಆದರೆ ಆ ಕನಸು, ಆ ಎಚ್ಚರ ಇರಲಿ ಅಂತಾರೆ. ಅನ್ಪೊಲ್ಯೂಟೆಡ್ ಮೈಂಡ್ ಮಾತ್ರ ಶುದ್ಧವಾದ ವಿಷಯವನ್ನು ಗ್ರಹಿಸಬಲ್ಲುದು. ಆದರೆ ನಾವು ಹುಟ್ಟಿದಾಗಲೇ ನಮ್ಮ ಮೈಂಡಿಗೆ ಬೇಕಾದಷ್ಟು ಪೊಲ್ಯೂಷನ್ಸ್ ಬಂದುಬಿಡ್ತವೆ. ಒಂದು ನಮ್ಮ ಜನ್ಮಾಂತರದ ಸಂಸ್ಕಾರದ ಪೊಲ್ಯೂಷನ್ನು, ನಮ್ಮ ಸ್ವಭಾವ, ನಮ್ಮ ಪ್ರಾರಬ್ಧ ಕರ್ಮದ ಪೊಲ್ಯೂಷನ್ನು. ಎರಡನೇದು ನಾವು ಹುಟ್ಟಿದ ಮನೆತನದ ಜೆನೆಟಿಕ್ ಫೋರ್ಸಿನ ಪೊಲ್ಯೂಷನ್ನು. ನಮ್ಮ ಜೀನ್ಸಿನಲ್ಲೇ ನಂಬಿಕೆಗಳನ್ನು ಹೊತ್ತುಕೊಂಡೇ ಬರ್ತೇವೆ. ಯಾವುದು ನಮ್ಮ ಮನೆತನದ ನಂಬಿಕೆಯೋ ಅದು ನಮ್ಮ ನಂಬಿಕೆ ಆಗುತ್ತೆ. ಮೂರನೇದು ಎನ್ವಿರಾನ್ಮೆಂಟಲ್ ಫೋರ್ಸು, ನಾವು ಹುಟ್ಟಿ ಬೆಳೆದ ಸಮಾಜದ ನಂಬಿಕೆಯೇ ನಮ್ಮ ನಂಬಿಕೆ ಆಗುತ್ತೆ. ಇದನ್ನೆಲ್ಲ ಮನಸ್ಸು, ಎನ್ವಿರಾನ್ಮೆಂಟಲ್ ಫೋರ್ಸ್ನಿಂದ ಮೈಂಡ್ ಪೊಲ್ಯೂಟ್ ಆಗುತ್ತೆ, ಜೆನೆಟಿಕ್ ಫೋರ್ಸ್ನಿಂದ ಮೈಂಡ್ ಪೊಲ್ಯೂಟ್ ಆಗುತ್ತೆ, ನಾನೇ ಮಾಡಿರತಕ್ಕ ನನ್ನ ದುರಭ್ಯಾಸಗಳಿಂದ ನನ್ನ ಮೈಂಡ್ ಪೊಲ್ಯೂಟ್ ಆಗುತ್ತೆ. ಹಾಗಾದರೆ ಅನ್ಪೊಲ್ಯೂಟೆಡ್ ಮೈಂಡನ್ನು ಎಲ್ಲಿ ಹುಡುಕಬೇಕು? ಬಹಳ ಕಷ್ಟ. ಆದರೆ ಆ ಎಚ್ಚರ ಇರಲಿ. ನಾನು ಶುದ್ಧವಾದ ಮನಸ್ಸಿನಿಂದ, ಒಂದು ಕಡೆ ಆಚಾರ್ಯರು ಹೇಳ್ತಾನೆ, ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ ಬಾಹುಲ್ಯಾತ್ ಅಲ್ಪವೇದಿನಾಂ ದುರಾಗ್ರಹ ಗೃಹೀತತ್ವಾತ್ ವರ್ತಂತೆ ಸಮಯ ಸದಾ. ಏನು ಸೈಕಾಲಜಿಯ ಕ್ರೀಮ್ ಇದು. ಅವ್ರು ಹೇಳ್ತಾರೆ, ಪ್ರಪಂಚದಲ್ಲಿ ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ, ಶುದ್ಧವಾದ ಅನ್ಪೊಲ್ಯೂಟೆಡ್ ಥಿಂಕರ್ಸ್ ಯಾರಿದ್ದಾರೆ? ಎಲ್ಲರದ್ದು ಏನೇನೋ ಪೊಲ್ಯೂಷನ್, ಅವರು ಬೆಳೆದ ವಾತಾವರಣದ ಪೊಲ್ಯೂಷನ್ ಉಂಟಾ? ಯಾವುದೇ ಪರಿಸರ ಆ ರೀತಿ ಪ್ರಭಾವವನ್ನು ಮೀರಿ ನಿಲ್ಲುವಂಥ ವ್ಯಕ್ತಿತ್ವ, ಎತ್ತರಕ್ಕೆ ಹೋಗುವವರು ಎಲ್ಲ ಕಾಲದಲ್ಲಿ ಸಿಗ್ತಾರೆ ಅಂತ ಹೇಳಿ ಬರೋದಿಲ್ಲ. ಇದ್ರೆ ಒಂದು ಕಾಲದಲ್ಲಿ ಒಂದು ಯುಗದಲ್ಲಿ ಒಬ್ರು ಇಬ್ಬರು ಸಿಕ್ಕಿದ್ರೆ ದೊಡ್ಡದು. ಅಂದರೆ ಕಾಲದ, ಪರಿಸರದ, ಜೀನ್ಸಿನ ಎಲ್ಲ ಪ್ರಭಾವಗಳನ್ನು ಮೀರಿ ಶುದ್ಧವಾಗಿ ಚಿಂತಿಸಬಲ್ಲ ಮೈಂಡು. ಜಸ್ಟ್ ಇಮ್ಯಾಜಿನ್ ಇಟ್, ಕಲ್ಪನಾತೀತ, ಇಮ್ಯಾಜಿನ್ ಮಾಡಲಿಕ್ಕೆ ಆಗೋಲ್ಲ. ಅಂಥ ಆಚಾರ್ಯ ಹೇಳ್ತಾರೆ, ಸತ್ಯ ಬೇಕು ಅಂತ ಹೇಳ್ತೀರಿ ನೀವು, ಯಾರು ಹೇಳಬೇಕು? ಸತ್ಯವನ್ನು ತಿಳಿಯುವಂಥ ಶುದ್ಧ ಬುದ್ಧಿ ಉಂಟಲ್ಲ, ಲೋಕದಲ್ಲಿ ಇಲ್ಲ. ಆಮೇಲೆ ನಾವು ನಿಮಗೆ ಸತ್ಯವನ್ನು ಹೇಳ್ತೇವೆ, ನಾವು ನಿಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ದೇವರನ್ನು ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳ್ಕೊಂಡು ನಿಮಗೆ ಮೋಸ ಮಾಡುವಂಥ, ಅರ್ಧಂಬರ್ಧ ತಿಳ್ಕೊಂಡು ತಾವು ತಿಳ್ಕೊಂಡದ್ದೇ ಫಿಲಾಸಫಿ ಅಂತ ಜನರನ್ನು ಮೋಸ ಮಾಡುವ ಮಂದಿ ತುಂಬ ಇದ್ದಾರೆ. ಬಾಹುಲ್ಯಾತ್ ಅಲ್ಪವೇದಿನಾಂ. ಎಲ್ಲರೂ ಇವತ್ತು ಸೈಕಾಲಜಿಸ್ಟ್ಗಳು, ಇವತ್ತು ಫಿಲಾಸಫರ್ಸು, ಇವತ್ತು ವೇದಿಕ್ ಸ್ಕಾಲರ್ಸು ಎಲ್ಲರೂ ತಾವು ಸರಿಯಾಗಿ ತಿಳ್ಕೊಳ್ಳದೆ ಇನ್ನೊಬ್ಬರನ್ನ ಚೀಟ್ ಮಾಡತಕ್ಕಂಥ ದಂಧೆ ಮಾಡ್ತಾ ಇದ್ದಾರೆ. ಆಚಾರ್ಯ ಹೇಳ್ತಾರೆ, ನಿಮ್ಮ ಸಬ್ಜೆಕ್ಟ್ನಲ್ಲಿ ನಿಮಗೆ ಮಾಸ್ಟರಿ ಇಲ್ಲ, ಅರ್ಧಂಬರ್ಧ ತಿಳ್ಕೊಂಡು ನೀವು ತಿಳ್ಕೊಂಡ ಅಜ್ಞಾನವನ್ನು ಸಮಾಜಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀರಿ. ಶುದ್ಧ ಬುದ್ಧಿ ಯಾರಿಗೂ ಇಲ್ಲ, ಶುದ್ಧವಾದ ಸತ್ಯವನ್ನು ಹೇಳುವವರಿಲ್ಲ. ಅರ್ಧಂಬರ್ಧ ತಿಳಿದು ಸಮಾಜದ ತಲೆ ಕೆಡಿಸುವಂಥವರೇ ಊರೆಲ್ಲ ತುಂಬಿದ್ದಾರೆ.
ಮೂರನೇದಾಗಿ ನಮ್ಮದು ಕ್ವಾಲಿಟಿ ಏನು ಅಂದರೆ ದುರಾಗ್ರಹ ಗೃಹೀತತ್ವ. ನಮ್ಮದು ಯಾವಾಗಲೂ ನಮ್ಮ ಥಿಂಕಿಂಗ್ ಆಲ್ವೇಸ್ ಈಸ್ ಪ್ರಿಜುಡೈಸ್ಡ್. ಯಾವುದ್ಯಾವುದೋ ಪ್ರಿಜುಡಿಸ್ಗಳನ್ನು ತುಂಬಿಕೊಂಡು ಅದರಂತೆಯೇ ನಾವು ಯೋಚಿಸುವುದು. ನೋಡಿ, ನಾವೊಂದು ಗ್ರಂಥ ಓದಿದರೆ ಕೂಡ ನಮ್ಮ ಪ್ರಿಜುಡೈಸ್ಡ್ ವ್ಯೂ ಉಂಟಲ್ಲ, ಅದಕ್ಕೆ ತಕ್ಕಂತೆ ಆ ಗ್ರಂಥಕ್ಕೆ ಅರ್ಥ ಮಾಡ್ತೇವೆ ಹೊರತು ಗ್ರಂಥದಲ್ಲಿದ್ದ ಶುದ್ಧ ಅರ್ಥವನ್ನು ನಾವು ತಲೆ ತೆಗೆದುಕೊಳ್ಳುವುದೇ ಇಲ್ಲ. ಓದುವುದು ವ್ಯರ್ಥ, ಅದು ಪ್ರಿಜುಡೈಸ್ಡ್. ಇಷ್ಟು ಭಯಂಕರ ಅಂದರೆ ಶುದ್ಧವಾದ ಮನಸ್ಸಿನ ಚಿಂತನೆಯನ್ನು ಹೇಗೆ ಮಾಡುವುದು ಭಾರಿ ಕಷ್ಟದ ಕೆಲಸ. ಇಟ್ಸ್ ವೆರಿ ಡಿಫಿಕಲ್ಟ್. ಇದು ಅದ್ಭುತವಾದ ಒಂದು ಸೈಕಲಾಜಿಕಲ್ ಕಾನ್ಫ್ಲಿಕ್ಟ್ ಅನ್ನ ಜಡ ಬರೆದು ಹೇಳ್ತಾರೆ, ದೌರ್ಲಭ್ಯ. ಅದರಿಂದ ಗುಣಾಗುಣಸ್ಯ, ಇದು ಹಾಗಂತ ಗುಣಮಯವಾಗಿರ್ತಕ್ಕಂತಹ ಈ ಪ್ರಪಂಚದಲ್ಲಿ ಮುಳುಗಿ ಸತ್ವರಜಸ್ತಮ ಗುಣಗಳಲ್ಲೇ ಮುಳುಗಿ ಇದರಲ್ಲೇ ಮುಳುಗಿ ಇದೇ ಸರ್ವಸ್ವ ಅಂತ ತಿಳ್ಕೊಂಡು ಒದ್ದಾಡಲಿಕ್ಕೂ ಇದೇ ಕಾರಣ. ಇದನ್ನು ದಾಟಿ ಆಚೆಗೆ ಹೋಗಿ ಗುಣಾತೀತವಾದ ಸ್ಥಿತಿಯನ್ನು ಮನುಷ್ಯ ಮುಟ್ಲಿಕ್ಕೂ ಕೂಡ ಮನಸ್ಸೇ ಕಾರಣ. ಮನಸ್ಸು ಬಿಟ್ಟು ಇನ್ನೊಂದು ಸಾಧನವೇ ಇಲ್ಲ. ನಾವು ಮನಸ್ಸನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ಸೊ ಒಂದೇ ಒಂದು ದಾರಿ, ನಮ್ಮ ಮನಸ್ಸಿನ ಪೊಲ್ಯೂಷನ್ಸ್ಗಳನ್ನು ಆದಷ್ಟು ತೊಳೆದು ಸ್ವಚ್ಛ ಮಾಡಿ ನಮ್ಮ ಪಯಣ ಪ್ಯೂರ್ ಮೈಂಡನ್ನು ಸಾಧಿಸುವತ್ತ. ಅದಕ್ಕೆ ಏನು ಮಾಡಬೇಕು? ಮುಖ್ಯ ಮೈಂಡಿನ ಕಡೆಗೆ ಸ್ಪೆಕ್ಟೇಟರ್ ಆಗಿ, ತಟಸ್ಥರಾಗಿ, ನನ್ನ ಮನಸ್ಸು ಅಂತ ಹಚ್ಕೋಬೇಡ, ಮನಸ್ಸಿನ ಆಟವನ್ನು ತಟಸ್ಥ ಪ್ರೇಕ್ಷಕನಾಗಿ ನೋಡಿ ಎನಲೈಸ್ ಮಾಡು. ಪರಾವರಸ್ಯ, ಪರವಾದ ಗತಿ ಅವರ ನೀಚಾತಿ ನೀಚವಾಗಿರತಕ್ಕ ಅಧಪಾತಕ್ಕೂ ಮನಸ್ಸೇ ಕಾರಣ, ಅತ್ಯಂತ ಎತ್ತರದ ಉನ್ನತಿಗೂ ಮನಸ್ಸೇ ಕಾರಣ.